ನೀವು ಅಂದ್ಕೊಂಡಿರೋಂಥ ಆ ಪ್ರದೇಶದ ಮತ ಅದು ಸನಾತನ ಅನ್ನೋಂಥದ್ದು ಇಂಥ ರೀತಿಯಲ್ಲಿ, ಅಂದರೆ ಸುಳ್ಳನ್ನು ಹೇಳದೆ ಬರೀ ಸತ್ಯವನ್ನು ಹೇಳಿ ಮತ್ತು ಸತ್ಯವನ್ನು ಪ್ರಿಯವಾಗಿರೋ ರೀತಿಯಲ್ಲೇ ಹೇಳಿ, ಮತ ಕಲ್ಲೋಲ ಉಂಟು ಮಾಡದೆ ಪ್ರಿಯವಾಗಿ ಹೇಳುತ್ತೆ ಅನ್ನೋದಾದರೆ ಮುಂದಿನ ಏನ್ರಿ ಒಂದು ಶ್ಲೋಕದಲ್ಲಿ ಅವರು ಅದನ್ನು ಹಂಗೆ ಮಾಡ್ತಾರ ನೋಡೋಣ. ಸತ್ಯನೇ ಹೇಳಬೇಕು, ಸುಳ್ಳು ಹೇಳಬಾರ್ದು, ಪಾಯಿಂಟ್ ನಂಬರ್ 1. ಎರಡನೇದು ಅದನ್ನು ಪ್ರೀತಿಯಿಂದನೇ ಹೇಳಬೇಕು, ಕೋಪ ಮಾಡ್ಕೊಳ್ಬಾರ್ದು. ನೋಡೋದಾದರೆ ನೋಡಿ 4:6 ಹೇಳುತ್ತೆ, ಸತ್ಯಾನೃತಂ ತು ವಾಣಿಜ್ಯಂ ತೇನ ಚೈವಾಪಿ ಜೀವತೆ ಸೇವಾಶ್ವವೃತ್ತಿರಾಖ್ಯಾತ ತಸ್ಮಾತ್ ತಾಂ ಪರಿವರ್ಜಯೇತ್ ಅಂತಂದರೆ ವ್ಯಾಪಾರದಲ್ಲಿ ಸತ್ಯ ಮತ್ತು ಸುಳ್ಳುಗಳು ಸಹಜ, ಅದನ್ನಾದರೂ ಮಾಡಿ ಜೀವಿಸಬಹುದು. ನೋಡಿ, ಸುಳ್ಳನ್ನು ಹೇಳ್ಕೊಂಡು ಜೀವನ ಮಾಡ್ಬೋದು, ತಪ್ಪಲ್ಲ ಅಂತ ಹೇಳ್ತಾರೆ. ವ್ಯಾಪಾರದಲ್ಲಿ ಮೋಸ ಗೀಸ ಬಂದೇ ಬರುತ್ತೆ, ಅದನ್ನು ಮಾಡ್ಕೊಬೋದು, ಅದು ಸಹಜ ಅಂತ ಹೇಳ್ತಾರೆ. ಮತ್ತು ಹೇಗೆ ಸನಾತನ ಧರ್ಮದ ಡೆಫಿನೇಷನ್ ಮಿಸ್ ಆಯ್ತಲ್ವ ಇಲ್ಲಿ? ಡೆಫಿನೇಷನ್ ಡಿಸ್ಕ್ರಿಪ್ಷನ್ ಎರಡಕ್ಕೂ ಮಿಸ್ ಆಯ್ತಲ್ಲ ನೋಡಿ. ಒಂದು ಶ್ಲೋಕ ಹೇಳಿದ್ದೀನಿ, ಇನ್ನೊಂದು ಶ್ಲೋಕ ಅಲ್ಲಗಳಿಯುತ್ತೆ. ಆಮೇಲೆ ಹೇಳ್ತಾರೆ ಏನು, ಸೇವಾ ಶ್ವವೃತ್ತಿರಾಖ್ಯಾತ ತಸ್ಮಾತ್ ತಾಂ ಪರಿವರ್ಜಯೇತ್ ಅಂತಂದರೆ ಶ್ವಾನದಂತೆ ದಾಸಭಾವದ ಸೇವಾ ವೃತ್ತಿಯನ್ನು ಮಾತ್ರ ಬ್ರಾಹ್ಮಣನ ಎಂದಿಗೂ ಮಾಡಬಾರ್ದು. ಬ್ರಾಹ್ಮಣನು ಅಥವಾ ಸನಾತನಿ, ಒಬ್ಬ ಸನಾತನಿ ಇಂತಹ ಒಂದು ಸೇವಾ ವೃತ್ತಿ ಶ್ವಾನದಂತೆ ಅಂತ ಹೇಳ್ಬಿಡ್ತಾರೆ ನೋಡಿ. ನಾಯಿ ಕಂಪೇರ್ ಮಾಡ್ತಾರೆ ದಾಸಭಾವದ ವೃತ್ತಿಗಳು ಅಂದರೆ ಏನ್ರಿ, ಒಂದು ಒಂದು ಗುಮಾಸ್ತನ ಕೆಲಸ ಮಾಡೋನು ಅಥವಾ ಒಂದು ಸರ್ವೆಂಟಾಗಿ ಕೆಲಸ ಮಾಡೋವಂಥವನು, ಎಂಪ್ಲಾಯಿಗಿಂತ ನೆಕ್ಸ್ಟು ಲೋವರ್ ಗ್ರೇಡಲ್ಲಿರೋಂಥ ಎಲ್ಲ ಕೆಲಸಗಳನ್ನು ತಗೊಳ್ಳಿ, ಅಥವಾ ಕೂಲಿ ಅಂತ ತಗೊಳ್ಳಿ, ಅಥವಾ ಬೇರೆ ವಿಷಯಗಳು, ಇದೆಲ್ಲ ನಾಯಿಗೆ ಸಮಾನ ಅಂತ ಹೇಳ್ತಾರೆ. ಆದರೆ ಅವರು ಮಾಡಲಿಲ್ಲ ಅಂತ ಅಂದ್ಬಿಟ್ರೆ ನೀವು ಹೊಟ್ಟೆಗೇನು ಮಣ್ಣು ತಿಂತೀರಾ ಅನ್ನೋದು ಗೊತ್ತಿಲ್ಲ. ಅವ್ರು ಮಾಡಲಿಲ್ಲ ಅಂದರೆ ನೀವು ಹೊಟ್ಟೆಗೇನು ಮಣ್ಣು ತಿಂತೀರಾ? ಅದನ್ನೇ ತಿಂತೀವಿ ಸ್ವಾಮಿ, ವ್ಯವಸಾಯ ಮಾತ್ರ ಮಾಡಲೇಬೇಡ್ರಿ ಅಂತ ಹೇಳ್ತಾರೆ ನೋಡಿ. ನೆಕ್ಸ್ಟ್ ವಚನ ಏನು ಹೇಳುತ್ತೆ ಶ್ಲೋಕ, ಮನುಸ್ಮೃತಿ 4:4 ಹೇಳುತ್ತೆ, ಋತಾಮೃತಾಭ್ಯಂ ಜೀವೇತ್ ತು ಮೃತೇನ ಪ್ರಮೃತೇನ ವ ಸತ್ಯಾನೃತಾಭ್ಯಾಮಪಿ ವ ನ ಸ್ವವೃತ್ಯ ಕದಾಚನ ಅಂತ ಹೇಳ್ತಾರೆ. ಅಂದರೆ ಭಾಷಾಂತರ ಏನು ಹೇಳುತ್ತೆ, ಋತ ಅಮೃತಾಭ್ಯಂ ಅಂತಾರೆ. ಋತ ಅಂತಂದರೆ ಬಿದ್ದ ಧಾನ್ಯಗಳಿಂದ ಜೀವಿಸುವಂಥ ವೃತ್ತಿ, ಅದರಿಂದ ಜೀವಿಸಬಹುದು ನೀವು. ಆಮೇಲೆ ಮೃತೇನ ಪ್ರಮೃತೇನವ ಅಂತಾರೆ. ಮೃತ ಅಂತಂದರೆ ಭಿಕ್ಷೆ ಬೇಡಿ ಜೀವಿಸುವಂಥ ವೃತ್ತಿ ಅಂತೆ ನೋಡಿ. ಮೃತ ಅಂದರೆ ಭಿಕ್ಷೆ ಬೇಡಿ ಜೀವಿಸುವಂಥದ್ದು. ಆಮೇಲೆ ಶ್ವವೃತ್ತಿ ಅಂತಂದರೆ ಮತ್ತೊಬ್ಬರ ಕೆಳಗೆ ಕೆಲಸ ಮಾಡೋವಂಥದ್ದು, ಅದು ಶ್ವಾನ, ನಾಯಿ ಅಂತ ವೃತ್ತಿ, ಅದನ್ನು ಮಾಡಲೇಬಾರ್ದು. ಆದರೆ ಏನೇನು ಮಾಡಬೇಕು ಇವರು? ಬರೀ ಅಮೃತ ಅಂದರೆ ತಾನಾಗಿ ದೊರೆತ ದವಸದಿಂದ ಜೀವಿಸುವ ವೃತ್ತಿ. ಅಂದರೆ ಇವ್ರು ಏನು ಮಾಡಬೇಕಾಗತ್ತೆ, ಕಾಡಲ್ಲಿ ಹೋಗಿ ಯಾವುದೋ ಒಂದು ಹಣ್ಣು ಹಂಪಲು ಒಂದು ಮರದಲ್ಲಿ ಬೆಳೆದು ಅದಷ್ಟಕ್ಕದೇ ಕೆಳಗಡೆ ಬಿದ್ದಾಗ ಅದನ್ನು ಮಾತ್ರ ತಗೊಂಡು ತಿಂದರೆ ಅದು ಮಾತ್ರ ಅಮೃತ ಅಂತ ಕರೆಯೋದು ಸಂಸ್ಕೃತದ ಧರ್ಮ, ಸನಾತನ ಧರ್ಮ. ಅಂಥದ್ದನ್ನು ಮಾತ್ರ ತಗೊಂಡು ಜೀವಿಸಬೇಕು. ಅದು ಬಿಟ್ಟರೆ ಈ ಒಂದು ಮೃತವಾದದ್ದನ್ನಾಗಲಿ ಶ್ವವೃತ್ತಿಯಾಗಿರೋದನ್ನಾಗಲಿ ಅದು ಮಾಡಬಾರ್ದು. ಭಿಕ್ಷೆನೂ ಬೇಡಬಾರ್ದು ಅವನು, ಕೆಲಸನೂ ಮಾಡಬಾರ್ದು, ಕೂಲಿ ಗೀಲಿ ಅದು ಇದು ಏನೂ ಮಾಡಬಾರ್ದು ಅವನು, ಕಷ್ಟಪಡಬಾರ್ದು, ಯಾರೊಬ್ಬರ ಕೈ ಕೆಳಗಡೆನೂ ಇರಬಾರ್ದು ಅನ್ನೋವಂಥದ್ದು. ಅತಿ ಮುಖ್ಯವಾಗಿ ಕೃಷಿಯನ್ನು ಮಾಡಬಾರ್ದಂತೆ. ಹೇಳ್ರಿ, ಯೋಚನೆ ಮಾಡಿರಿ, ಇದಕ್ಕಿಂತ ಮೂರ್ಖವಾಗಿರೋಂಥ ಮತ ಇನ್ನೊಂದು ಇರುತ್ತಾ? ಪ್ರಮೃತ ಅಂದರೆ ಪ್ರಾಣಿ ಹಿಂಸೆ, ವ್ಯವಸಾಯ ವೃತ್ತಿ, ಅದನ್ನು ಮಾಡಲೇಬಾರ್ದು ಅಂತ ಹೇಳ್ತಾರೆ. ಕೃಷಿಯನ್ನೇ ಮಾಡದೇ ಇರೋಂಥದ್ದನ್ನು, ಕೃಷಿಯನ್ನು ದ್ವೇಷಿಸೋಂಥ ಒಂದು ಧರ್ಮ ಇದೆ ಅಂತಂದರೆ ಅದು ಭೂಲೋಕದಲ್ಲಿ ಇದು ಒಂದೇ, ಬೇರೆ ಯಾವ ಧರ್ಮ ಹೇಳಲ್ಲ. ಕೃಷಿ ಪ್ರಮೃತ ಅಂತ, ಅದೊಂದು ಪ್ರಾಣಿ ಹಿಂಸೆ. ಯಾಕಂದರೆ ನೇಗಿಲಿಟ್ಟು ಉತ್ತು ಬಿಡುವಾಗ ಕ್ರಿಮಿಕೀಟಗಳು ಸತ್ತೋಗ್ಬಿಡ್ತದೆ, ಬಿಲೆಗಳಲ್ಲಿರೋಂಥ ಜೀವಿಗಳು ಸತ್ತೋಗ್ಬಿಡ್ತವೆ. ಅದು ಮಾತ್ರ ಅಲ್ಲದೆ ಏನ್ರಿ, ಕಾಡು ಮರ ಗಿಡಗಳನ್ನೆಲ್ಲ ಕತ್ತರಿಸ್ಬಿಡುವಾಗ ಬೇರೆ ಪಕ್ಷಿಗಳಿಗೆ ಜೀವನೋಪಾಯಕ್ಕೆ ತೊಂದರೆ ಎಲ್ಲಕ್ಕೂ ಜೀವನೋಪಾಯಕ್ಕೆ ತೊಂದರೆ ಆಗುತ್ತದೆ. ಮತ್ತು ನೀನೇನು ಬದುಕಿದೆಯಾ? ನೀನು ಸತ್ತು ಹೋದರೆ ನಿನ್ನಿಂದ ಆ ಹುಳಗಳನ್ನು, ಸಮಾಧಿಲಿರೋ ಹುಳಗಳು ನಿನ್ನ ದೇಹವನ್ನು ತಿನ್ನವು, ಅದ್ರ ಹೊಟ್ಟೆ ತುಂಬಿಸ್ಕೊತವಲ್ಲ. ಸೊ ಹಾಗಾದ್ರೆ ನೀನು ಬದುಕಲೇಬಾರ್ದು ಅನ್ನೋ ಅರ್ಥ ಅಷ್ಟು ಮೂರ್ಖತನವಾಗಿದೆ. ಇಲ್ಲಾಜಿಕಲ್ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ಇಲ್ಲಾಜಿಕಲ್ ಆ್ಯಂಡ್ ಇರ್ರ್ಯಾಷನಲ್, ಅನ್ರೀಸನೇಬಲ್ ಅಂತ ಹೇಳ್ತೀವಿ. ಅಂದರೆ ಇದು ಯಾವುದೇ ರೀತಿಯಲ್ಲಿ ಒಂದು ನ್ಯಾಯಬದ್ಧವಲ್ಲ, ಒಂದು ಸಮಾನವಾದದ್ದಲ್ಲ. ಹಾಗಾದರೆ ಇಷ್ಟೊಂದು ಬುದ್ಧಿಹೀನವಾಗಿರೋಂಥದ್ದನ್ನು ಹೇಳುತ್ತೆ ಯಾರೋ ಒಬ್ಬ ಸನ್ಯಾಸಿಗೆ ಇದನ್ನು ಹೇಳಿದ್ರೆ ತಪ್ಪಿಲ್ಲ. ಏನೋ ಋಷಿಯಾಗಿ ಅವನು ಹೋಗಿ ಎಲ್ಲೋ ಒಂದು ಗುಹೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅನ್ನ ಆಹಾರಗಳನ್ನೆಲ್ಲ ತೊರೆದು ನೀರುಗಳನ್ನು ಸಹ ತೊರೆದು ಅವನು ಶಾಶ್ವತವಾಗಿ ತಪಸ್ಸು ಮಾಡ್ಕೊಂಡಿರೋ ಅಂಥವನಿಗೆ ಪರವಾಗಿಲ್ಲ, ಆಯ್ತಪ್ಪ ನೀನು ಪ್ರಮೃತ ಕೃಷಿ ಮಾಡಬೇಡ, ನೀನು ಭಿಕ್ಷೆ ಬೇಡಿದ್ದನ್ನು ಮೃತ ಅದನ್ನು ತಿನ್ನಬೇಡ, ನೀನು ಮೃತ ಅಮೃತ ಯಾವುದು ಬೇಡ, ಶೌವೃತ್ತಿ, ನೀನು ಯಾರೊಬ್ಬನಿಗೂ ಸೇವೆ ಅಂತೂ ಮಾಡಲೇಬೇಡ, ಬಿಡು, ಸೇವೆ ಅನ್ನೋದು ನಿಮ್ಮ ಜನ್ಮದಲ್ಲಿಲ್ಲ. ಬಟ್ ಋತ ಅಂದರೆ ಏನೋ ಬಿದ್ದ ಧಾನ್ಯಗಳು, ನೀನು ಎಲ್ಲೆಲ್ಲ ಹೋಗ್ತಾ ಇರ್ತೀಯ, ಆ ಬಿದ್ದಿದ್ದನ್ನು ಹಾಯ್ಕೊಂಡು ತಿಂದು ಅಷ್ಟು ಜೀವನ ಮಾಡೋದು ಓಕೆ, ನಿನ್ನ ಇದದು ನೀನೇ ಆರಿಸ್ಕೊಳ್ತಾ ಇರೋಂಥದ್ದು.
ಇಲ್ಲ ಅಮೃತ ಅಂದರೆ ತಾನಾಗಿ ಅಲ್ಲೇ ಬೀಳ್ಬೇಕು. ನೀನು ಇರೋ ಜಾಗಕ್ಕೆ ಗುಹೆಯಲ್ಲೋ ಎಲ್ಲೋ ಒಂದು ಕಡೆ ಸನ್ಯಾಸಿಯಾಗಿ ಕೂತ್ಕೊಂಡಿದ್ರೆ ಬೀಳ್ಬೇಕು. ಇದರಿಂದನೇ ಅಲ್ವೇನ್ರಿ ಆ ಗಂಗಾ ನದಿ ತೀರದಲ್ಲಿ ತೊಗೊಂಡೋಗಿ ಸತ್ತೋಗಿರೋ ಅಂಥವ್ರದ್ದು ಶವಗಳನ್ನು ತೊಗೊಂಡೋಗಿ ಅಲ್ಲಿ ಬಿಸಾಕಿದಾಗ ಓಕೆ ನಾನು ಇರೋ ಜಾಗಕ್ಕೆ ಬಂದು ಒಂದು ಶವ ಬಿತ್ತು ಅಂತೇಳಿ ಶವಗಳನ್ನು ತಿಂತಾ ಇದ್ದಾರೆ. ಯೋಚನೆ ಮಾಡಿ ಸ್ನೇಹಿತರೆ, ನಿಮ್ಮ ಯಾರ್ದು ಫೀಲಿಂಗ್ಸ್ ಹರ್ಟ್ ಮಾಡೋದಕ್ಕೆ ಅಂತ ಅಲ್ಲ, ಆದರೆ ಕಣ್ತೆಗಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಡೀ ವಿಶ್ವ ಇವತ್ತು ಆ ಗಂಗಾ ನದಿಯಲ್ಲಿ ಕೊಳಿತಾ ಇರೋಂಥ ಶವಗಳು ಮತ್ತು ಅದನ್ನು ತಿಂತಾ ಇರುವಂತಹ ಏನ್ರಿ ಅಘೋರಿಗಳ ಬಗ್ಗೆ ಇಡೀ ವಿಶ್ವ ಒಂದು ರೀತಿಯಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ BBC ಚಾನೆಲ್ನಲ್ಲಿ ಅವ್ರಿಗೆ ತಿನ್ನೋ ಅಂಥದ್ದನ್ನು ಪ್ರತಿ ಒಂದೊಂದು ಮಾಂಸದ ಇದನ್ನು ಕೂಡ ಭಾಳ ಡೀಟೇಲಾಗಿ ತೋರಿಸಿದ ಮೇಲೆ ಇಂಡಿಯಾ ಮೇಲೆ ದೊಡ್ಡ ಪ್ರೆಷರ್ ಬಂದ ಮೇಲೆ ಎಲ್ಲ ದೇಶಗಳು ಏನು ಇಂಥ ನೀಚವಾದ ಪದ್ಧತಿ ಫಾಲೋ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ ಮೇಲೆ ಆಗ ನರೇಂದ್ರ ಮೋದಿಯವರು ಗಂಗಾ ನದಿಯನ್ನು ಶುದ್ಧ ಮಾಡೋಣ ಇನ್ಮೇಲೆ ಅಂತೇಳಿ ಅದಕ್ಕೇನೋ ಒಂದು ಅಂದರೆ ಆಚರಣೆ ತಂದರು ರೂಢಿಗೆ. ಬಟ್ ಅದು ಯಾವುದೂ ಕೂಡ ವರ್ಕೌಟ್ ಆಗ್ತಿಲ್ಲ. ಅಲ್ಲಿರೋಂಥವ್ರು ಅಘೋರಿಗಳು ಹಂಗೆ ಬದುಕ್ತಾ ಇದ್ದಾರೆ ಇವತ್ತು. ಆ ರೀತಿ ಬದುಕಬಹುದು ಬೇಕಾದರೆ ಕೃಷಿ ಮಾತ್ರ ಮಾಡಬಾರ್ದು, ಸತ್ಯಣ ಬೇಕಾದರೆ ತಿನ್ನೋಣ ಅಂತನ್ನೋಂಥದ್ದು ಎಷ್ಟೊಂದು ನೀಚವಾದ ಪದ್ಧತಿ ಆಗತ್ತೆ ರೀ ಇದು. ಸುಳ್ಳೇಳಿ ಬೇಕಾದರೆ ಜೀವಿಸ್ಬೋದಂತೆ. ನೋಡಿ ಅವರೇ ಹೇಳ್ತಾರೆ ಸುಳ್ಳೇಳಿ ಬೇಕಾದ್ರೂ ಜೀವಿಸ್ಬೋದು, ವ್ಯಾಪಾರದಲ್ಲಿ ಎರಡು ಇರುತ್ತೆ, ಎರಡು ಮಾಡು ತಪ್ಪಿಲ್ಲ ಅಂತಾರೆ. ಅಂದರೆ ಏನು ಮೈ ಬಗ್ಗಿಸಿ ಕೆಲಸ ಮಾಡಬಾರ್ದು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಸುಳ್ಳು ಹೇಳಿ ಬಾಯಿ ಮಾತಲ್ಲಿ ಏನು ಬೇಕಾದ್ರೂ ತಿನ್ನೋ ನೀನು, ಪರವಾಗಿಲ್ಲ ನಡೆಯುತ್ತೆ. ಅದಷ್ಟೇ ಅಕ್ಲಾಯವಾಗಿ ಬಂದರೆ ತಿನ್ನೋ ನೀನು, ಜ್ಯೋತಿಷ ಹೇಳ್ಕೊಂಡು ತಿನ್ನು. ಅಥವಾ ಏನೋ ಒಂದು ಮಂತ್ರ ಹೇಳ್ಬಿಟ್ಟು ನೋಡು ಈ ದಿನ ಅಮಾವಾಸ್ಯೆ, ಆ ದಿನ ಪೌರ್ಣಮಿ, ಈ ದಿನ ಸೂರ್ಯಗ್ರಹಣ, ಆ ದಿನ ಚಂದ್ರಗ್ರಹಣ, ಆಚೆಗೆ ಹೋಗ್ಬೇಡ, ಇಲ್ಲಿ ಕುಂತ್ಕೋ, ಅಲ್ಲಿ ಮಲಕ್ಕೋ, ಮದುವೆ ಹಿಂಗೆ ಆಗು, ಮಠ ಹಿಂಗೆ ಕಟ್ಕೋ ಅಂತ ಹೇಳ್ಬಿಟ್ಟು ನೀನು ತಿನ್ನು, ಪರವಾಗಿಲ್ಲ. ಅದಕ್ಕೆ ನೋಡಿ ಸರ್ವಜ್ಞರವ್ರು ಹೇಳ್ತಾರೆ ಅಕ್ಕರವ ಕಲಿತಾತ ಒಕ್ಕಲನು ತಿನಕಲಿತ ಅಂತ ಹೇಳ್ತಾರೆ. ಸರ್ವಜ್ಞ ಅಂತ ದೊಡ್ಡ ಮಹಾನ್ ಕವಿ ಏನು ಹೇಳ್ತಾನೆ ಅಂದರೆ ಅಕ್ಕರವ ಅಂದರೆ ಅಕ್ಷರವ ಕಲಿತಾತ ಒಕ್ಕಲನು ತಿನಕಲಿತ ಅಂದರೆ ದುಡಿದವನ ಶ್ರಮೆಯನ್ನು ಚೆನ್ನಾಗಿ ಲೂಟಿ ಮಾಡೋದನ್ನು ಕಲ್ತ್ಕೊಂಡ ಅವನು, ಲಪಟಾಯಿಸೋದನ್ನು ಕಲ್ತ್ಕೊಂಡ ಅವನು. ಲೆಕ್ಕವನ್ನು ಕಲಿತ ಕರ್ಣಿಕನು ನರಕದಲ್ಲೂ ಹೊಕ್ಕಾಡ ಕಲಿತ ಸರ್ವಜ್ಞ ಅಂತಾರೆ. ಅಂದರೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ನ ಕಲ್ತ್ಕೊಂಡು ಲೆಕ್ಕಾಚಾರಗಳನ್ನ ಅಕೌಂಟೆನ್ಸಿ ಮಾಡಿಕೊಂಡು ಗೌಡರು ಶಾನ್ಭೋಗರುಗಳಾಗಿ ಆ ಒಂದು ಪ್ಲೇಸ್ ತೊಗೊಂಡ್ಬಿಟ್ಟವ್ರಂತೂ ಮುಗೀತಿನ ನರಕಕ್ಕೆ ಯೋಗ್ಯನಾಗುವಷ್ಟು ಅನ್ಯಾಯಗಳನ್ನು ಮೋಸಗಳನ್ನು ಮಾಡಿಕೊಂಡು ಸುಳ್ಳು ಲೆಕ್ಕಗಳನ್ನು ಹಾಕ್ಕೊಂಡು ಇಡೀ ದೇಶವನ್ನು ಗುಂಡಾಂತರ ಮಾಡಿ ಇಟ್ಟಿದ್ದಾರೆ ಅನ್ನೋಂಥದ್ದನ್ನು ಆ ಸರ್ವಜ್ಞ ಕವಿ ಆ ಕಾಲದಲ್ಲಿ ಮನೆ ಹತ್ರ ಹೋಗಿ ಇವುಗಳನ್ನು ಆಡ್ತಾ ಇದ್ದ. ಯಾಕೆ? ಅವರೆಲ್ಲರುಗಳು ಕೂಡ ಏನು ತಮಾಷೆಗಾಡಲಿಲ್ಲ. ಆತನೂ ಕೂಡ ಬ್ರಾಹ್ಮಣ ಮೂಲದಿಂದ ಬಂದವನೇ. ಅದರಿಂದನೇ ಈ ಬ್ರಾಹ್ಮಣ ಈ ಸನಾತನಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದರ ವಿರುದ್ಧ ಸಿಡಿದದ್ದ ಕವಿಯಾದವನು ಆಗಿರೋದ್ರಿಂದ ಪ್ರೀತಿಯ ಸ್ನೇಹಿತರೆ, ಮೃತಾಮೃತಾಭ್ಯಂ ಜೀವೇತ್ತು ಮೃತೇನ ಪ್ರಮೃತೇನವಾ ಸತ್ಯಾನೃತ. ಸತ್ಯ ಇರ್ಬೋದು, ಸುಳ್ಳಿರ್ಬೋದು. ಸತ್ಯ ಅನೃತಾಭ್ಯಾಮಪಿ ವ ನ ಸೌವೃತ್ಯ ಕದಾಚನ. ನೀನು ನಾಯಿ ಅಂತ ಕೆಲಸ ಮಾಡಬಾರ್ದು. ನೀನು ಹಕ್ಕಲಾಯ್ದು ತಿನ್ಬೋದು, ಅಮೃತ ದಾನ ದೇಣಿಗೆಗಳಿಂದ ಬಂದಿದ್ದನ್ನು ತಿನ್ಬೋದು. ಮೃತ ಭಿಕ್ಷೆ ಅದನ್ನು ಮಾತ್ರ ಬೇಡ, ನೀನು ಭಿಕ್ಷೆ ಬೇಡಲೇಬಾರ್ದು. ಸತ್ಯಾನೃತ ಸತ್ಯ ಸುಳ್ಳು ಎರಡೂ ಹೇಳ್ಕೊಂಡು ಜೀವನ ಮಾಡು. ಪ್ರಮೃತ ಕೃಷಿ ಮಾತ್ರ ಬೇಡವೇ ಬೇಡ. ಶೌವೃತ ಸೇವಾ ವೃತ್ತಿ ಅನ್ನೋಂಥದ್ದು. ನಾನೇನನ್ನ ತಪ್ಪು ಮಾಡ್ತಿದ್ದೀನಿ, ಡಿಸ್ಕ್ರಿಪ್ಷನ್ನು ಮತ್ತು ಡೆಫಿನೇಷನ್ ಅಂದರೆ ನಿಮ್ಮ ನಿಘಂಟುಗಳನ್ನೇ ಇಲ್ಲಿ ಹಾಕಿರ್ತೀನಿ ನಾನು. ನೀವೇ ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಬೋದು. ಹಿಂದಿ ನಿಘಂಟು ಹಾಕಿರ್ತೀನಿ, ಸಂಸ್ಕೃತ ನಿಘಂಟು ಹಾಕಿರ್ತೀನಿ. ಇಲ್ಲಿ ಡಿಸ್ಪ್ಲೇಯಲ್ಲಿ ಭಾಳ ಸಣ್ಣಗಿದೆ ಅಕ್ಷರಗಳು. ಬೈ ಚಾನ್ಸ್ ನಿಮಗೆ ಕಾಣಿಸಿಲ್ಲ ಅಂತ ಅಂದ್ಬಿಟ್ರೆ ದಯವಿಟ್ಟು ಏನು ಮಾಡಿ, ನೀವು ಗೂಗಲ್ ಮಾಡಿಕೊಂಡ್ರೆ ನಿಮಗೆ ಸರಳವಾಗಿ ಸಿಕ್ಬಿಡುತ್ತೆ ಇದು. ಸೊ ಈ ಪರ್ಟಿಕ್ಯುಲರ್ ಶ್ಲೋಕ ಮನುಸ್ಮೃತಿ 4:4 ಈ ಶ್ಲೋಕವನ್ನು ಗೂಗಲ್ ಮಾಡಿ ನೀವು ಟ್ರಾನ್ಸ್ಲೇಷನ್ ಹಾಕ್ಕೊಂಡು ನೋಡ್ರಿ, ಅಥವಾ ನಿಮ್ಮ ಆಚಾರ್ಯರು ಗುರುಗಳು ಯಾರು ಇರ್ತಾರೋ ಅವ್ರ ಹತ್ರ ಕೇಳ್ಕೊಂಡು ನೋಡ್ರಿ. ಇದು ಡೆಫಿನೇಷನ್ ತಪ್ಪಾಗಿದ್ದರೆ ಬೇಕಾದ್ರೆ ನಾವು ಮಾತಾಡ್ತೀವಿ. ಮತ್ತು ಅದು ಮಾತ್ರವಲ್ಲದೆ ನೀವು ಎಲ್ಲಿ ಜೀವಿಸಬೇಕು ಅಂತ ಹೇಳ್ತಾರಂದರೆ ಎಲ್ಲ ಕಡೆಯಲ್ಲಿ ನೀವು ಜೀವಿಸಲೇಬಾರ್ದು, ಒಂದೇ ಪ್ರದೇಶದಲ್ಲಿ ಜೀವಿಸ್ಬೇಕಂತಾರೆ. ನೋಡಿ ಎಲ್ಲಿ ನ ಧಾರ್ಮಿಕೇ ವಸೇತ್ ಗ್ರಾಮೇ ನ ವ್ಯಾಧಿ ಬಹುಲೇ ಭೃಶಂ ನೈಕಃ ಪ್ರಪದ್ಯೇ ತದ್ವನಂ ನ ಚಿರಂ ಪರ್ವತೆ ವಸೇತ್ ಅಂತ ಹೇಳ್ತಾರೆ. ನ ಶೂದ್ರ ರಾಜ್ಯೇ ನಿವಾಸೇನ್ನ ಧಾರ್ಮಿಕ ಜನಾಮೃತೆ ನ ಪಾಷಂಡಿ ಗಣಕ್ರಾಂತೆ ನೋಪಶ್ರುತೇಂತ್ಯ ಜೈನೃಭಿ ಅಂತ ಹೇಳ್ತಾರೆ. ಮನುಸ್ಮೃತಿ 4:60 ಮತ್ತು 61. ಏನು ಭಾಷಾಂತರ ಏನು ಅಂತ ನೋಡಿದ್ರೆ ಹೇಳ್ತಾರೆ ನೋಡಿ. 60ರಲ್ಲಿ ಧಾರ್ಮಿಕರಿಲ್ಲದ ಗ್ರಾಮದಲ್ಲಿ ವಾಸಿಸಬಾರದು, ಅಥವಾ ರೋಗಗಳು ಸ್ಥಳೀಯವಾಗಿ ದೀರ್ಘಕಾಲ ಉಳಿದಂಥ ಜಾಗದಲ್ಲಿ ವಾಸ ಮಾಡಬಾರ್ದು. ಅವನು ಪ್ರಯಾಣದಲ್ಲಿ ಒಬ್ಬನೇ ಹೋಗಬಾರ್ದು, ಅಥವಾ ಪರ್ವತದ ಮೇಲೆ ದೀರ್ಘಕಾಲ ವಾಸ ಮಾಡಬಾರ್ದು. ಶೂದ್ರರು ಆಳುವ ದೇಶದಲ್ಲಿ, ಅಧರ್ಮಿಗಳಿಂದ ಸುತ್ತುವರೆದಿರುವ ವೇದ ವಿರೋಧಿಗಳಾದ ಪಾಷಂಡಿಗಳ ದೇಶದಲ್ಲಿ, ಅಥವಾ ಕೆಳವರ್ಗದ ಜನರೊಂದಿಗೆ ಗುಂಪುಗೂಡುವ ದೇಶದಲ್ಲಿ ಅವನು ವಾಸಿಸಲೇಬಾರದು ಅಂತ ಹೇಳ್ತಾರೆ. ಅಂದರೆ ಒಬ್ಬ ಸನಾತನಿ
ಇಂಥ ಕಡೆಗಳಲ್ಲಿ ವಾಸಿಸಿದಂಗೆ ಅವನಿಗೆ ಬರೀ ಬ್ರಾಹ್ಮಣರೇ ಇರಬೇಕು, ಬ್ರಾಹ್ಮಣರಿಗೆ ಗುಲಾಮರಾಗಿ ಪಾದಕ್ಕೆ ಅಂಟ್ಕೊಂಡಿರೋಂತಹ ಕ್ಷತ್ರಿಯರು. ಬ್ರಾಹ್ಮಣ ಕೆಮ್ಮು ಅಂದರೆ ಕೆಮ್ಮಬೇಕು, ಕೂತ್ಕೊ ಅಂದರೆ ಕೂತ್ಕೋಬೇಕು, ನಿಂತ್ಕೊ ಅಂದರೆ ನಿಂತ್ಕೋಬೇಕು. ಆ ರೀತಿಯಲ್ಲಿ ಗುಲಾಮನಾಗಿರೋ ಒಬ್ಬ ಕ್ಷತ್ರಿಯ ಅವನು ರೂಲ್ ಮಾಡೋ ದೇಶದಲ್ಲಿ ಮಾತ್ರ ಇವರು ಸೇಫಾಗಿರ್ಬೇಕು. ಯಾಕೆ ದೇಶ ಎಲ್ಲ ಇವನ್ ತಾಳಕ್ಕೆ ಕುಣಿಯುತ್ತೆ ಅಂತೇಳಿ. ಅಷ್ಟು ಬಿಟ್ಟರೆ ಇಲ್ಲಿ ಏನರ ಇದೆ, ಇಲ್ಲಿ ನೀವು ರೀಸನಿಂಗ್ ಮಾಡಿ ನೋಡಿ, ದಯವಿಟ್ಟು ಲಾಜಿಕಲಾಗಿ ಥಿಂಕ್ ಮಾಡಿ. ಯಾಕೆ ಶೂದ್ರರು ಅಷ್ಟೊಂದು ದ್ವೇಷಿಸ್ತಾರೆ ಇವತ್ತು ಬ್ರಾಹ್ಮಣತ್ವವನ್ನು? ಒಂದು ಸಾರಿ ಮೊನ್ನೆ ಭಾಳ ರೀಸೆಂಟಾಗಿ ಏನ್ರಿ ಒಂದು ಇಂಟರ್ವ್ಯೂನಲ್ಲಿ ಒಬ್ಬರು ಬ್ರಾಹ್ಮಣ ಎದ್ದು ಕೇಳ್ತಾಯಿದ್ರು, ಏನು ಇವರು ಇಸ್ಲಾಂ ಭಾರತದ ಮೇಲೆ ಇಸ್ಲಾಂ ಬಂಡುಕೋರರು ಬಂದು ಅಷ್ಟೊಂದು ದಾಳಿಗಳನ್ನು ಮಾಡಿದ್ರಲ್ಲ, ಆ ದಾಳಿಗಳನ್ನು ನೀವು ಕ್ಷಮಿಸ್ಬಿಟ್ಟು ಇವತ್ತು ಇಸ್ಲಾಮನ್ನು ನೀವು ಸಹಿಸ್ಕೊಂಡಿದ್ದೀರಾ, ಹಂಗಾದರೆ ಬ್ರಾಹ್ಮಣರು ಮಾಡಿರೋ ಅಂತಹ ದ್ರೋಹಗಳನ್ನು ನೀವು ಯಾಕೆ ಕ್ಷಮಿಸಿ ಈಗ ಪ್ರೆಸೆಂಟ್ ಜನ್ರೇಷನ್ ಮೇಲೆ ನೀವು ಸೇಡ್ ತೀರಿಸ್ಕೊಬಾರ್ದು ಅಂತೇಳಿದ್ರು. ಅಂದರೆ ಅಲ್ಲಿಗೆ ಅವರು ಕ್ಲಿಯರಾಗಿ ಒಪ್ಕೊಳ್ತಾ ಇದ್ರು ಏನಂತ, ಒಂದಾನೊಂದು ಕಾಲದಲ್ಲಿ ಬ್ರಾಹ್ಮಣರು ಇಡೀ ದೇಶವನ್ನು ಇಷ್ಟೊಂದು ಶೋಷಣೆಗೆ ಒಳಪಡಿಸಿ ಸುಮಾರು 2,500 ವರ್ಷಗಳಿಂದ ದೇಶವನ್ನು ಅವರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು ಅವರು ಬಹಳ ಈಸಿಯಾಗಿ ಒಪ್ಕೊಂಡಂಗಾಯಿತು. ಬೇಕಾದ್ರೆ ಯೂಟ್ಯೂಬಲ್ಲಿದೆ, ಅದು ಸರ್ಚ್ ಮಾಡಿ ನೋಡ್ರಿ. ಆತ ಏನ್ರಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟು ಸಾಯಿ ದೀಪಕ್ ಅಂತ ಹೇಳ್ಬಿಟ್ಟು ಆತ ಮಾತಾಡ್ತಾ ಇದ್ದಂತಹ ಒಂದು ಚಾನಲ್ನಲ್ಲಿ ಇಂಟರ್ವ್ಯೂನಲ್ಲಿ ಒಬ್ಬರು ಹೇಳ್ತಾ ಇದ್ರು ಇದನ್ನು. ಹಾಗಾದರೆ ಸ್ನೇಹಿತರೆ ಯೋಚನೆ ಮಾಡ್ರಿ, ಶೂದ್ರರು ಆಳೋ ದೇಶದಲ್ಲಿ ಇರಬಾರ್ದು ಅಂತೆ, ಅವರೆಲ್ಲ ಅಧರ್ಮಿಗಳಂತೆ ಇವರಿಗೆ. ಅವ್ರು ಸುತ್ತುವರೆದಿರೋಂಥ ವೇದಗಳನ್ನು ವಿರೋಧಿಸ್ಬಿಟ್ರೆ ಅವ್ನು ಇರೋ ಕಡೆ ವಾಸ ಮಾಡ್ಬೋದು. ಮತ್ತು ಹೋಗ್ರಿ, ನೀವು ಎಲ್ಲಿರಬೇಕೋ ಅಲ್ಲಿರ್ರಿ. ನಿಮಗೆ ವಾಸಸ್ಥಳ ಯಾವುದು ಅಂತ ನಿಮಗೆ ಗೊತ್ತಿದೆಯಾ? ಮನುಸ್ಮೃತಿಯಲ್ಲಿ ಇವರೆಲ್ಲಿ ವಾಸ ಮಾಡಬೇಕಂತ ಒಂದು ಲಿಮಿಟೆಡ್ ಬಾರ್ಡರ್ ಕೊಟ್ಟಿದೆ. ಆ ಬಾರ್ಡರ್ನ ಬಿಟ್ಟು ಬೇರೆ ಕಡೆ ಇವರು ಸನಾತನಿಗಳು ಜೀವಿಸಂಗಿಲ್ಲ. ಆದರೆ ನೀವು ನಿಮ್ಮ ಧರ್ಮಶಾಸ್ತ್ರಕ್ಕೂ ನೀವು ಲೆಕ್ಕ ಕೊಡಲ್ಲ. ಇವರೆಂಥ ಜನಗಳಂದರೆ ಈ ಸನಾತನಿಗಳನ್ನು ಅಂತ ಆ ರಾಜ್ಯದ ನಿರ್ದಿಷ್ಟ ಜನರು ಅವ್ರ ಧರ್ಮಶಾಸ್ತ್ರವನ್ನು ಸುಮ್ಮನೆ ಬೇರೆಯವ್ರ ಕಣ್ಣಿಗೆ ಬರೆಯೋದಷ್ಟೇ, ಅವರು ತಿಪ್ಪೆಗೆ ಎಸಿತಾರೆ ಅದನ್ನು. ಅವ್ರು ಸ್ವಲ್ಪನೂ ಅದರ ಕಡೆ ಗಮನ ಕೊಡಲ್ಲ. ಹಾಗಾದರೆ ಮನುಸ್ಮೃತಿಯ ಪ್ರಕಾರ ಶೂದ್ರರಿರುವಂಥ ರಾಜ್ಯಗಳು ಯಾವುವು, ಸನಾತನ ಧರ್ಮದವರು ಇಲ್ಲದ ರಾಜ್ಯಗಳು ಯಾವುವು ಅನ್ನೋಂಥ ಪ್ರಶ್ನೆ ಬರ್ತದೆ ಎಲ್ರಿಗೂ. ಸೊ ಏನು ಮಾಡೋಣ, ಅದರ ಕಡೆಗೆ ನಾವು ಈಗ ಬಾರ್ಡರ್ಸು ಮತ್ತು ಪರ್ಟಿಕ್ಯುಲರ್ ಏರಿಯಾ ನೇಮ್ಸ್ಗಳನ್ನು ನೋಡೋಣ. ಎಲ್ಲೆಲ್ಲಿ ಇರಬಾರ್ದು, ಎಲ್ಲೆಲ್ಲಿ ಶೂದ್ರರುಗಳು ಜಾಸ್ತಿ ಇದ್ದಾರೆ, ಶೂದ್ರರಂತ ಕರೆದಿರೋ ರಾಜ್ಯಗಳು ಯಾವ್ಯಾವು. ನಿಮ್ಮ ಮನುಸ್ಮೃತಿಯಿಂದನೇ ತೆಗಿತೀನಿ ರೀ. ನಾನೇನೋ ನೀವು ತಿಳ್ಕೊಂಬಿಡ್ತೀರ ಇವರು ಬೈಬಲ್ ಬೋಧಿಸ್ತಾ ಇರೋದ್ರಿಂದ ಇವರು ಕ್ರಿಶ್ಚಿಯನ್ ಅಂತ. ಇಲ್ಲ, ನೀವು ಯಾರನ್ನ ಶೂದ್ರರಂತ ಇದ್ದೀರೋ ಅದೇ ಶೂದ್ರರಲ್ಲಿ ನೋವುಗೊಳಪಟ್ಟವನು, ಅದೇ ಶೂದ್ರರಲ್ಲಿ ತುಳಿತಕ್ಕೊಳಪಟ್ಟವನು, ಅದೇ ಶೂದ್ರರಲ್ಲಿ ದಮನಕ್ಕೊಳಪಟ್ಟವನು, ನಿರ್ಲಕ್ಷಿಸಲ್ಪಟ್ಟವನು, ಆ ಶೂದ್ರನಲ್ಲಿ ನೊಂದವರೆಲ್ಲರ ಒಂದು ಧ್ವನಿಯಾಗಿ ನಾನು ಕೂಡ ಒಬ್ಬ. ಹಾಗಾಗಿನೇ ಇದನ್ನು ಪರಿಶೀಲಿಸಬೇಕು ಅಂತಲೇ ಈ ಎಲ್ಲ ಒಂದು ಏನ್ರಿ ಇಡೀ ವೈದಿಕ ಗ್ರಂಥ ಭಂಡಾರವನ್ನೇ ತೆಗೆದು ಅದ್ರ ಒಳಗಡೆ ಇರೋಂಥದ್ದನ್ನೆಲ್ಲ ಹುಡುಕಬೇಕು ಅಂತೇಳಿ ಪರಿಶೀಲಿಸಿ ಸುಮಾರು 30 ವರ್ಷಗಳ ಕಾಲ ದೀರ್ಘ ಅಧ್ಯಯನದ ನಂತರ ನಾನು ಮಾತನಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಮಾತನಾಡಿರಲಿಲ್ಲ. ಹಾಗಾದರೆ ಯಾವುದಪ್ಪ ರಾಜ್ಯಗಳು ಅಂತ ನಾವು ನೋಡೋದಾದರೆ ನೋಡಿ, ಆ ರಾಜ್ಯಗಳನ್ನು ಮನುಸ್ಮೃತಿ 10:34 ಹೇಳುತ್ತೆ. ನಿಷಾದೋ ಮಾರ್ಗವಂ ಸೂತೆ ದಾಸಂ ನೌಕರ್ಮ ಜೀವಿನಂ ಕೈವರ್ತಂ ಮಿತಿ ಯಂ ಪ್ರಾಹುರ್ ಆರ್ಯಾವರ್ತ ನಿವಾಸಿನಃ ಅಂತ ಹೇಳತ್ತೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಕೈವರ್ತ ಮತ್ತು ಆರ್ಯಾವರ್ತ ಅಂತ 2 ಪರ್ಟಿಕ್ಯುಲರ್ ದೇಶಗಳನ್ನು ಹೇಳ್ತಾರೆ. ನಿಷಾದ ಮಾರ್ಗದಲ್ಲಿರೋ ಅಂಥವರುಗಳು, ದಾಸರಾಗಿರೋ ಅಂಥವರುಗಳು ಅವರೇನು ಮಾಡ್ತಾರಂತೆ, ಕೈವರ್ತದಲ್ಲೂ ಇದ್ದಾರೆ ಅವರು ಆರ್ಯಾವರ್ತದ ನಿವಾಸಿಗಳನ್ನು ಈ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ. ಯಾವುದದು ಪರ್ಟಿಕ್ಯುಲರ್ ಆಗಿ ಅಂತ ನೀವು ಬೇಕಾದರೆ ಗೂಗಲಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಕೈವರ್ತ ಅನ್ನೋದು ಎಲ್ಲಿದೆ, ಆರ್ಯಾವರ್ತ ಅನ್ನೋಂಥದ್ದು ಎಲ್ಲಿದೆ ಅಂತ ನೋಡಿದ್ರೆ, ಇವತ್ತಿನ ಡೆಲ್ಲಿ ಏನಿದೆ ನೋಡಿ, ಆ ದಿಲ್ಲಿ ಮತ್ತು ಅದರ ಪಕ್ಕದಲ್ಲಿರೋಂಥ ಉತ್ತರಾಖಂಡ್, ದಿಲ್ಲಿ ಮತ್ತು ಉತ್ತರಾಖಂಡ್ ಮಧ್ಯದಲ್ಲಿರೋಂಥ ಆ ಪ್ರದೇಶಗಳನ್ನು ಆರ್ಯಾವರ್ತ ಅಂತ ಕರೀತಾರೆ. ಅದಕ್ಕಿಂತ ಕೆಳಗಡೆಗೆ ಅಂದರೆ ಮಗಧ ಮತ್ತು ಬೆಂಗಾಲ್ ತನಕ ಇರೋಂಥ ಪ್ರದೇಶಗಳನ್ನು ಕೈವರ್ತ ಅಂತ ಕರೀತಾರೆ. ಇವತ್ತು ಕೈವರ್ತ ಅನ್ನೋ ಜನಾಂಗ ಇದೆ, ಅವಲ್ಲಿ ಇವತ್ತು ಇದ್ದಾರೆ ನೋಡಿ. ಇದು ಕ್ರಿಸ್ತ ಪೂರ್ವದಲ್ಲಿ ಅಂತ ನೀವು ಮನುಸ್ಮೃತಿ ಬರೆಯಲ್ಪಟ್ಟಿರೋದು ಅಂತ ನಂಬಿದ್ರೆ ಸರಿ, ಓಕೆ, ಅಲ್ಲಿಗೆ ಬರ್ತೀವಿ. ಅಲ್ಲಿಂದ ತೊಗೊಂಡು ಇಲ್ಲಿ ತನಕನೂ ಆ ಜನಾಂಗ ಹಂಗೆ ಇದೆ ಅಂತ ಆಯ್ತು. ಈ ಒಂದು ಪರ್ಟಿಕ್ಯುಲರ್ ಏರಿಯಾ ನಿಮಗೆ ಒಂದು ಆರೋ ಮಾರ್ಕ್ ಹಾಕಿ ತೋರಿಸ್ತಾ ಇರ್ತೀವಿ ಇಲ್ಲಿ. ಆ ಪರ್ಟಿಕ್ಯುಲರ್ ಏರಿಯಾ ಮ್ಯಾಪು ಅಲ್ಲಿ ಮಾತ್ರ ಇರೋಂಥದ್ದು ಈ ಸನಾತನ, ಅಲ್ಲಿ ಮಾತ್ರ ಜೀವಿಸ್ಬೇಕು ಇವರು ಎಲ್ಲ ಕಡೆ ಹೋಗಬಾರ್ದು ಇವರು. ಅದೇ ಇವ್ರು ಹಂಗಿದಾರ ಅಂತಂದರೆ ಪುಣ್ಯಾತಂಬ್ರು ಇಡೀ ದೇಶನೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಜಸ್ಟ್ 2%, 3% ಇರೋರು ದೇಶನ ಆಕ್ರಮಿಸ್ಕೊಂಡು ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರೂ ಅವ್ರು ಹೇಳಿದಂಗೆ ಅವರು ತಾಳಕ್ಕೆ ಕುಣಿಬೇಕು, ಅವ್ರ ಗೆರೆನ ದಾಟಂಗಿಲ್ಲ ನೋಡಿ. ಭಗವದ್ಗೀತೆಯಲ್ಲಿ ಆರಂಭದ ಒಂದು ಶ್ಲೋಕ ಇರುತ್ತೆ. ಭಗವದ್ಗೀತೆ ಇಡೀ ಇದು ಮಾಡೋದು ಚಾಂಟ್ ಮಾಡೋಕ್ಕೆ ಮುಂಚೆ ಆರಂಭದ ಒಂದು ಶ್ಲೋಕ ಇರುತ್ತೆ. ಆ ಶ್ಲೋಕದಲ್ಲೂ ಈ ಕೈವರ್ತಕವನ್ನು ಮೆನ್ಷನ್ ಮಾಡ್ತಾರೆ.
ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ, ಆ ಪ್ರದೇಶಗಳನ್ನೆಲ್ಲ ಹೇಳ್ತಾರೆ ಅವರು. ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನರಾವರ್ತಿನಿ ಸೋತ್ತೀರ್ಣ ಕಲು ಪಾಂಡವೈ ರಣನದಿ ಕೈವರ್ತಕ ಕೇಶವ ಅಂತ ಹೇಳ್ತಾರೆ. ಇದೊಂದು ಶ್ಲೋಕ ಅಷ್ಟೇ ರೀ. ಆ್ಯಕ್ಚುಲಿ ಶ್ಲೋಕ ಹೇಳ್ಬಿಟ್ರೆ ಅದೇನೋ ವೈಬ್ಸ್ ಇರುತ್ತೆ, ಶಕ್ತಿ ಇರುತ್ತೆ, ಕುಂಡಲಿನಿ ಇದು ಎದ್ದು ಬಿಡುತ್ತೆ ಅದು ಎದ್ದು ಬಿಡುತ್ತೆ ಅಂತೆಲ್ಲ ಸುಮ್ಮನೆ ಕತೆ ಬಿಟ್ಕೊಂಡಿದ್ದಾರೆ. ಅದೆಲ್ಲ ಸುಳ್ಳು. ಇದೊಂದು ಭಾಷೆ. ಇದು ಸಂಸ್ಕೃತ ಅನ್ನೋಂಥದ್ದು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಇದ್ದಂಗೆ ಇದೊಂದು ಭಾಷೆ ಅಷ್ಟೇ, ಬೇರೆ ಏನೂ ಇಲ್ಲ. ಜಸ್ಟ್ ಒಂದು ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಭಾಷೆಗೆ ನೋಡ್ಬಿಡುವಾಗ ನಾವು ನೋಡ್ಕೊಬೋದು. ಹಾಗಾಗಿ ಈ ಟ್ರಾನ್ಸ್ಲೇಷನ್ ನಿಮಗೆ ಬಿಡ್ತೀನಿ. ಇದನ್ನು ನೀವೇನು ಮಾಡಿರಿ ಅಂತಂದರೆ ಗೂಗಲ್ನಲ್ಲಿ ನೀವು ಹೋಗಿ ಟ್ರಾನ್ಸ್ಲೇಟ್ ಮಾಡಿರಿ, ಅಥವಾ ನಿಮಗೆ ಗೊತ್ತಿರೋ ಅಂತಹ ಆಚಾರ್ಯಗಳು ಯಾರನ್ನ ಕೇಳ್ರಿ. ನೀವು ನೋಡಿ, ಮನುಸ್ಮೃತಿಯಲ್ಲಿ ಹೇಳಿದಂಥ ಶ್ಲೋಕ ಏನು ಹೇಳುತ್ತಂದರೆ, ನಿಷಾದನು ಅಯೋಗ ಮಾರ್ಗದಲ್ಲಿ ದಾಸನನ್ನು ಹುಟ್ಟಾಕ್ತಾನೆ, ಅವರು ದೋಣಿ ಕೆಲಸ ಮಾಡುವ ಮೂಲಕ ಬದುಕುತ್ತಾರೆ. ಆದ್ದರಿಂದ ಆರ್ಯಾವರ್ತದ ನಿವಾಸಿಗಳವರನ್ನು ಕೈವರ್ತ ಅಂತ ಕರೀತಾರೆ. ಅಂದರೆ ಇವರು ನಿಷಾದ ಮಾರ್ಗದಲ್ಲಿ ಅಂತಂದರೆ ಕಲಬೆರಕೆ ಮದುವೆಗಳು. ಬ್ರಾಹ್ಮಣನ ಹೋಗಿ ಕ್ಷತ್ರಿಯನನ್ನು ಮದುವೆ ಮಾಡಿಕೊಂಡು ಅವರಿಬ್ಬರಲ್ಲಿ ಹುಟ್ಟಿರೋ ಮಗು, ಕ್ಷತ್ರಿಯನು ಹೋಗಿ ಏನ್ರಿ ಇನ್ನೊಬ್ಬ ದಾಸನನ್ನು ಮದುವೆ ಮಾಡಿಕೊಂಡು ವೈಷ್ಣವರನ್ನ ಮದುವೆ ಮಾಡ್ಕೊಂಡು ಅವರೊಳಗೆ ಹುಟ್ಟಿರೋ ಮಗು, ಅವರಿಬ್ಬರು ಸೇರಿ ಶೂದ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ರಂತೂ ಇನ್ನೂ ಅವನಿಗೆ ಬೇರೆ ಹೆಸರುಗಳನ್ನು ಕೊಟ್ಬಿಡು. ಈ ರೀತಿಯಲ್ಲಿ ಮಿಕ್ಸ್ಡ್ ಆಗಲೇಬಾರ್ದು. ಮಿಕ್ಸ್ ಆಗಿ ಹುಟ್ಟಿರೋ ಕಲಬೆರಕೆಯವರಿವರು ಅನ್ನೋದನ್ನು ನಿಷಾದ ಮಾರ್ಗ ತೋರಿಸುತ್ತೆ. ಈ ನಿಷಾದ ಮಾರ್ಗದಲ್ಲಿ ಹುಟ್ಟಿದವರು ಅಂತಂದರೆ ಎರಡು ಕ್ಯಾಸ್ಟ್ಗಳು ಮಿಕ್ಸ್ ಆಗಿಬಿಟ್ರೆ ಅವ್ರಿಗೆ ನಿಷಾದನು ಅಂತ ಅಷ್ಟೇ ಅರ್ಥ. ಯಾವುದೇ ಆಗಲಿ ಎರಡು ಜಾತಿಗಳು ಮಿಕ್ಸ್ ಆಗಿ ಹುಟ್ಟಿದ್ರೆ ಅವರೆಲ್ಲರೂ ನಿಷಾದನು. ಈ ನಿಷಾದ ಮಾರ್ಗದಲ್ಲಿ ಹುಟ್ಟವರೆಲ್ಲರೂ ಗುಲಾಮರಂತೆ, ದಾಸರಂತೆ ಇವರು. ಈ ರೀತಿ ಇರೋಂಥವರುಗಳು ಅವರನ್ನು ಕೈವರ್ತ ಅಂತ ಯಾರು ಕರೀತಾರೆ? ಆರ್ಯಾವರ್ತದ ನಿವಾಸಿಗಳು ಈ ರೀತಿ ಅವರನ್ನು ಕೈವರ್ತ ಅಂತ ಕರೀತಾರೆ. ಸೊ ಈ ಕೈವರ್ತದವರು ಅಂದರೆ ಆವಾಗ ನಿಮಗೆ ಈ ಬಿಹಾರ ಇರ್ಬೋದು, ಏನಂದರೆ ಬೆಂಗಾಲ್ ಇರ್ಬೋದು, ಇವತ್ತೇನು ಬಾಂಗ್ಲಾದೇಶ ಅಂತ ಇದೆಯೋ ಅದನ್ನು ಸೇರಿಸಿರಿ. ಟೋಟಲ್ ಇವತ್ತು ಬಾಂಗ್ಲಾದೇಶ ಅಂತ ಆಗಿರೋದು ಜಸ್ಟ್ 40-50 ವರ್ಷಗಳಿಂದ. ಅದಕ್ಕಿಂತ ಹಿಂದೆ ಅದು ಯಾವುದೂ ಇಲ್ಲ. ಅದೆಲ್ಲ ಬೆಂಗಾಲ್ ಅನ್ನುವಂತಹ ಮೀನುಗಾರರಿದ್ದಂಥ ಒಂದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರೋ ಜಾಗ. ಆದರೆ ಆ ಕಾಲಕ್ಕೆ ಅದು ಪ್ರತ್ಯೇಕ ದೇಶ. ಕೈಬರ್ತ ಅನ್ನೋ ಪ್ರತ್ಯೇಕ ದೇಶ, ಪ್ರತ್ಯೇಕ ರಾಜ್ಯಗಳಿದ್ದಾರೆ, ಪ್ರತ್ಯೇಕ ನಾಣ್ಯಗಳಿದೆ, ಅವರದೇ ಸರ್ಕಾರದ ವ್ಯವಸ್ಥೆಗಳಿದ್ದಾವೆ. ನಮ್ಮ ದೇಶಕ್ಕೆ ಒಳಪಟ್ಟಿರೋ ಅಂಥದ್ದು ಅಲ್ಲ ಒಂದಾನೊಂದು ಕಾಲದಲ್ಲಿ ಅದು. ಏನ್ರಿ, ಇಡೀ ದೇಶ ಬೇರೆ ಬೇರೆ ಅನೇಕ ದೇಶಗಳಾಗಿತ್ತು ಇದು. ಅಂಥ ಎಲ್ಲ ದೇಶಗಳನ್ನ ಸೇರಿ ಒಂದು ದೇಶವಾಗಿ ಯುನೈಟೆಡ್ ಮಾಡಿರೋ ಅಂಥದ್ದು ಇದು. ಸೊ ಹಾಗಾದರೆ ಅಲ್ಲಿ 1034ರಲ್ಲಿ ಮನುಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಇದನ್ನು ಹೇಳುತ್ತೆ. ಆಗ ಈ ಇಷ್ಟು ಹೆಸರುಗಳ ಬದಲಾವಣೆ ಆಗಿದೆ ನಮ್ಮ ದೇಶಕ್ಕೆ ಅನ್ನೋ ಅಂಥದ್ದು ನೋಡಿ, ಇಲ್ಲಿ ಇನ್ನೊಂದು ಮ್ಯಾಪಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆರ್ಯಾವರ್ತ, ಜಂಬೂದ್ವೀಪ ಅಂತಿದೆ, ನಬಿ ವರ್ಷ ಅಂತ ಇದೆ, ಭಾರತ ವರ್ಷ ಅಂತಿದೆ, ಹಿಂದೂಸ್ತಾನ, ಇಂಡಿಯಾ ಅಂತ ಈಗ ನಾವು ಇಟ್ಕೊಂಡಿದ್ದೀವಿ ಹೆಸರುಗಳು ನಮಗೆ ಏನ್ರಿ ಸ್ವತಂತ್ರ ಬಂದ ನಂತರ. ಸೊ ಹಾಗಾದರೆ ಈ ಒಂದು ನಿಷಾದ ಮಾರ್ಗದಲ್ಲಿ ಹುಟ್ಟಿರೋಂತಹ ಕಲಬೆರಕೆಯಾಗಿ ಹುಟ್ಟಿರೋ ಅಂಥವ್ರು ಇವರೆಲ್ಲ ಕೈಬರ್ತರು ಅಂತೇಳಿ ನೀವು ಮಧ್ಯಪ್ರದೇಶದವ್ರನ್ನ, ಬಿಹಾರಿಗಳನ್ನು, ಒಂದು ಏನ್ರಿ ಸಿಕ್ಕಿಂ ಅವ್ರನ್ನ, ಇನ್ಕ್ಲೂಡಿಂಗ್ ನೇಪಾಳ, ಆ ಕಾಲದಲ್ಲಿ ನೇಪಾಳ ಒಂದು ಪ್ರತ್ಯೇಕ ಏನಿಲ್ಲ, ನೇಪಾಳನೂ ಸೇರಿಸ್ಕೊಂಡು. ಸೊ ನೇಪಾಳಿಂದ, ಬಿಹಾರಿಂದ ಇವರೆಲ್ಲರನ್ನೂ ಕೂಡ, ಜಾರ್ಖಂಡು, ಛತ್ತೀಸ್ಗಢ ಎಲ್ಲವರನ್ನು ಸೇರಿಸಿ ನೀವು ಇವರೆಲ್ಲ ಕಲಬೆರಕೆಯವರು ಅಂತ ಕರೆದುಬಿಟ್ಟು ಅವ್ರ ಮೇಲೆ ಟಾಪಲ್ಲಿ ನೀವು ಹಿಮಾಲಯದ ತಪ್ಪಲಿನಲ್ಲಿದ್ದಂಥ ಜನಗಳು, ಒಂದು ಸಣ್ಣ ರಾಷ್ಟ್ರ ಅದು ಏನ್ರಿ ಉತ್ತರಾಖಂಡ್ ಅಂತ. ಹಾಗಾದರೆ ಸ್ನೇಹಿತರೆ, ಇಷ್ಟೊಂದು ಈ ಅಸ್ಸಾಮು, ಪಶ್ಚಿಮ ಬಂಗಾಳ, ತ್ರಿಪುರ, ಒಡಿಶಾ, ಬಿಹಾರ ಎಲ್ಲರುಗಳಿಗೂ ಕೂಡ ನಿಮಗೆ ಈ ರೀತಿಯಲ್ಲಿ ಹುಟ್ಟಿದವರೇನ ಇವತ್ತು ಕೂಡ ಅವರನ್ನು ಪರಿಶಿಷ್ಟ ಜಾತಿಗಳು ಅಂತಲೇ ಕರೀತಾರೆ. ಅದರಲ್ಲಿ 2 ಥರ ಇದ್ದಾರೆ. ಜಲಿಯಾ ಕೈಬರ್ತ ಅಂತ ಬೇರೆ ಇದ್ದಾರೆ, ಆಮೇಲೆ ಅದರಲ್ಲೇ ಪರಿಶಿಷ್ಟ ಜಾತಿ ಇನ್ನೊಂದು ಕೈಬರ್ತ ಅಂತ ಕೂಡ ಇದ್ದಾರೆ, ಮೀನುಗಾರರು. ಸೊ ಅದನ್ನು ನಿಮಗೆ ಡೀಟೇಲ್ಸು ನೀವು ಬೇಕಂತಂದರೆ ವಿಕಿಪೀಡಿಯಾದಲ್ಲೂ ಹೋಗಿ ಇದನ್ನು ಹುಡುಕ್ಬೋದು, ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾದಲ್ಲಿ ಹುಡುಕ್ಬೋದು. 2 ಕಡೆ ನಿಮಗೆ ಡಾಕ್ಯುಮೆಂಟ್ ಸಿಗುತ್ತೆ. ನಾನು ಭಾಳ ಸಣ್ಣ ಅಕ್ಷರಗಳಲ್ಲಿ ಹಾಕಿರ್ತೀನಿ, ದಯವಿಟ್ಟು ಕ್ಷಮಿಸಿ. ತುಂಬ ಸಣ್ಣ ಅಕ್ಷರ ಹಾಕಿದ್ದೀನಿ ನಾನು, ಯಾಕಂದರೆ ಅಲ್ಲಿರೋದನ್ನು ಹಂಗೆ ನಾನು ಕಟ್ ಮಾಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಎವಿಡೆನ್ಸ್ಗೆ ನೀವು ಕೇಳೋದಕ್ಕೆ. ಈ ಜಲಿಯಾ ಕೈಬರ್ತ ಅನ್ನೋಂಥವ್ರು ಒಂದು ಸಮುದಾಯ, ಇವರು ಕಡಿಮೆ ಧಾರ್ಮಿಕ ಸ್ಥಾನದವರು ಅಂತಂದು ಈ ಆರ್ಯಾವರ್ತದವ್ರು ಕರೀತಾರೆ ಅವ್ರನ್ನ, ಮೀನುಗಾರರು ಇವರು. ನಂತರ ದೊಡ್ಡ ಹಿಂದೂ ಮಡಿಕೆಯಲ್ಲಿ ಗೌರವಾನ್ವಿತ ಜಾತಿಯ ಗುರುತನ್ನು ಗಳಿಸಿದವರು ಇವರು. ವಾಣಿಜ್ಯ ಸಮೃದ್ಧಿ ಮತ್ತು ವೈಷ್ಣವ ಸಂಬಂಧಗಳಿಂದ ಸಹಾಯ ಮಾಡಿದರು. ಸಂಸ್ಕೃತೀಕರಣದ ಮೂಲಕ ಅವರು ಸಾಂಪ್ರದಾಯಿಕವಾಗಿ ಮೀನುಗಾರಿಕೆ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಮೂಲತಃ ಬಾಂಗ್ಲಾದೇಶ, ನೇಪಾಳ, ಭೂತಾನ ಜೊತೆಗೆ ಅಸ್ಸಾಂ, ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಪೂರ್ವ ಬಿಹಾರಕ್ಕೆ ಸೇರಿದವರು. ನೋಡಿ, ಇಷ್ಟು ಸ್ಟೇಟ್ಗಳು, ಬಾಂಗ್ಲಾದೇಶ, ನೇಪಾಳ, ಭೂತಾನ್ 3 ದೇಶಗಳು, ಅವರೆಲ್ಲರೂ ಸೇರಿ ಅವರೆಲ್ಲ ನೀವು ಬೆರಕೆಯಲ್ಲಿ ಹುಟ್ಟಿದವರು, ಮಿಕ್ಸ್ ಆಗಿ ಹುಟ್ಟಿರೋರು ಅಂತ ಕರೆದು ಬಿಟ್ರೆ ನೀವು ಮನುಷ್ಯರೇನ್ರಿ? ನೀವು ಫಸ್ಟ್ ಆಫ್ ಆಲ್ ನೀವು ಮನುಷ್ಯರ? ನೀವು ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕಾಗೆ ಜಾತಿ ಇನ್ನೊಂದು ಕಾಗೆ ಜೊತೆಯಲ್ಲಿ ಏನ್ರಿ ಸಂಬಂಧ ಆಗಿ ಅದು ಒಂದು ಮಗು ಹುಟ್ಟುವಾಗ ಅದು ಬೆರಕೆ ಜಾತಿ ಅಂತ ಹೇಳ್ಬಿಟ್ಟು ಕರೆಯಲ್ಲ.
ಆದರೆ ನೀವುಗಳು ಮಾತ್ರ ನಿಮ್ಮ ಜಾತಿಯನ್ನು ಬಿಟ್ಟು ಇನ್ನೊಬ್ಬನ ಜಾತಿಯನ್ನು ಮದುವೆ ಆಗಿಬಿಟ್ಟಿದ ತಕ್ಷಣ ಅದಕ್ಕೆ ಒಂದು ಹೆಸರೇ ಇಟ್ಬಿಡೋದು. ಅವರು ಕೈ ಬರ್ತದವರು, ಅವರು ನಿಷಾದರು, ಅವರು ದಾಸರು, ಅವರು ಹೀನ ಜಾತಿ ಅಂತ ಹೆಸರಿಟ್ಟು ಶೋಷಣೆಗೊಳಪಡಿಸಿ ದಮನ ಮಾಡಿ ಅವರನ್ನು ಎಷ್ಟು ಬೇಕೋ ಅಷ್ಟು ನಿಮಗೆ ಗುಲಾಮರನ್ನಾಗಿ ಬಳಸ್ಕೊಳ್ಳೋ ಅಂಥದ್ದು. ಯಾರು ಈ ಕಾಲದವ್ರಲ್ರಿ, ಆ ಕಾಲದಲ್ಲಿ ಆ ಸನಾತನ ಅಂತ ಮಾಡಿದಂಥವ್ರು, ಇನ್ಕ್ಲೂಡಿಂಗ್ ಮನುಸ್ಮೃತಿಯನ್ನು ಬರೆದಿರೋ ಮನುದಾಗಿಂದ ಇಟ್ಕೊಂಡು ಇವರೆಲ್ಲರೂ ಅವರ ಒಂದು ಕೆಟ್ಟ ಮನಸ್ಥಿತಿ ಇಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇವತ್ತಿಗೂ ಹಂಗೆ ಇದೆ ರೀ. ಅದು 16 ಜಾತಿಗಳಿದ್ದಾವೆ ಅಲ್ಲಿ. ಸೊ 16 SC ಜಾತಿಗಳಲ್ಲಿ ಇದು ದೊಡ್ಡ 2ನೇ ಅತಿ ದೊಡ್ಡ ಜಾತಿಯಾಗಿದೆ ಈ ಕೈಬರ್ತ ಅನ್ನುವಂಥದ್ದು. ಹಾಗಾದರೆ ಅಷ್ಟು ಜನಗಳನ್ನು ನೀವು ಏನ್ರಿ ಈ ಒಂದು ಬೆರಿಕೆಯಲ್ಲಿ ಹುಟ್ಟಿದವರು ಅಂತೇಳಿ ಹಾಕಿದ್ದೀರಾ. ಆದರೆ ಅವರು ಎಷ್ಟು ದೊಡ್ಡ ರಾಜ್ಯಗಳನ್ನು ಇಟ್ಕೊಂಡಿದ್ರು ಅಂತಂದರೆ ಅದರಲ್ಲಿ ವರೇಂದ್ರ ಅಂತನ್ನುವಂಥ ಒಬ್ಬ ರಾಜನ ಕಾಲದ ಕಾಯಿನ್ಸನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಕೈವರ್ತಾಸ್ ಅಂತ ಇರುತ್ತೆ. ಇದು ಕ್ರಿಸ್ತಶಕ 640ರಿಂದ 730 ನಡುವೆ ಇದ್ದಂಥ ಒಂದು ದೊಡ್ಡ ರಾಜ್ಯ ಇದು. ಅವರೇನು ಸಣ್ಣವರಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಸನಾತನ ರಾಜ್ಯ ಅಂತ ಏನಿತ್ತು ಉತ್ತರಾಖಂಡ ಇವ್ರಿಗಿಂತ ಪ್ರಬಲವಾದ ರಾಷ್ಟ್ರಗಳು. ಆದರೆ ಅವ್ರನ್ನೆಲ್ಲ ಇವರು ಕಮ್ಮಿಯಾಗಿ ನೋಡೋದು. ಏನಂತ ಅಹಂಕಾರಿ ಕೊಬ್ಬು ಏನು ಇವ್ರದ್ದು ಅಂದರೆ ಇವರು ಜ್ಞಾನ ಇಲ್ಲದ ಮೂರ್ಖರು ಮತ್ತು ಇನ್ನೊಬ್ಬರನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕಾಗಿರೋಂಥ ಕೆಟ್ಟ ಆಸೆ ಉಳ್ಳಂಥ ಜನಗಳಿವರು. ಅದು ಅವರ ಇದರಲ್ಲೇ ಬರಹಗಳಲ್ಲೇ ಅವರೇ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ನೋಡಿ. ಸೊ ಕೈವರ್ತದವರ ನಾಣ್ಯಗಳಲ್ಲಿ ಕೈವರ್ತ ರಾಜ ವರೇಂದ್ರನ ಮುದ್ರೆ ಇರೋಂಥದ್ದನ್ನು ನೀವು ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಬೇಕಂತಂದರೆ ನಿಮಗೆ ಇಲ್ಲಿ ಮ್ಯಾಪ್ ಕೂಡ ಹಾಕಿರ್ತೀನಿ ನಾನು, ಯಾವ ಪರ್ಟಿಕ್ಯುಲರ್ ದೇಶದಲ್ಲಿ ಬರ್ತದೆ ಅಂತೇಳಿ. ಸೊ ವರೇಂದ್ರ ಅನ್ನೋಂಥವನು ಸ್ಥಾಪಿಸ್ತಾನೆ. ಅದು ಅವರ ಒಂದು ರಾಜ್ಯ ಅಂತ್ಯ ಆಗೋ ಕಾಲಕ್ಕೆ ಮಹಿಪಾಲರು ಅಂತ ಇರ್ತಾರೆ, ಅವರ ರಾಜ್ಯಕ್ಕೆ ಅಂತ್ಯ ಆಗತ್ತೆ ಆ ಕಾಲದಲ್ಲಿ. ಸೊ ಈ ಕ್ಯಾಸಿ ಕೈಬರ್ತ ಮತ್ತು ಪಾಲ ಸಾಮ್ರಾಜ್ಯ ಅನ್ನುವಂಥ ಯುದ್ಧಗಳು ಕೂಡ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಿರೋ ಅಂಥದ್ದು ಇರುತ್ತೆ. ನಿಮಗೆ ಇದು ನೀವು ಪರೀಕ್ಷೆ ಮಾಡ್ಕೊಬೋದು ಗೂಗಲ್ ಮಾಡಿಕೊಂಡು. ಹಾಗಾದರೆ ಸ್ನೇಹಿತರೆ, ಕೈವರ್ತದ ಈ ಅಯೋಗವೇ ಶೂದ್ರರಲ್ಲಿ ಜನಿಸಿದವರು ಯಾರಪ್ಪ ಅಂತಂದರೆ ಮನುಸ್ಮೃತಿ 10:35 ಶ್ಲೋಕ ಹೇಳುತ್ತೆ, ಮೃತವಸ್ತ್ರ ಭೃತ್ಯ ನಾರಿಷು ಗರ್ಹಿತನ್ನಾಶ ನಾಸು ಚ ಭವಂಚ ಯೋಗ ವಿಶ್ವೇತೆ ಜಾತಿಹೀನ ಪೃಥಕ್ತ್ರಯ ಅಂತ ಹೇಳ್ತಾರೆ. ಅಂದರೆ ಮೃತವಸ್ತ್ರಸ್ವ ಅಂದರೆ ಅವರು ಒಳ್ಳೆ ಬಟ್ಟೆನೇ ಹಾಕ್ಕೊಂಬಾರ್ದು, ಸತ್ತಿ ಹೆಣಗಳ ಮೇಲೆ ಬಿಸಾಕಿರೋ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಇವರು. ಅವ್ರ ಹೆಸರುಗಳನ್ನು ನೋಡಿ ಹೆಂಗೆ ಹೇಳ್ತಾರೆ 35ರಲ್ಲಿ ಏನು ಸೈರೇಂದ್ರಂ ಮೈತ್ರೇಯಕಂ ನಿಷಾದ ಅಂತ 3 ಜಾತಿಗಳನ್ನು ಹೆಸರಿಡ್ತಾರೆ ಇವರು. ಇಟ್ಬಿಟ್ಟು ಈ 3 ಜಾತಿರಹಿತರು ಅಂದರೆ ಇವರಿಗೆ 4 ಚತುರ್ವರ್ಣ ವ್ಯವಸ್ಥೆಯಲ್ಲಿ ಯಾವುದೇ ವರ್ಣಕ್ಕೆ ಇವ್ರನ್ನ ಸೇರಿಸ್ಕೊಳ್ಳೋಂಗಿಲ್ಲ. ಶೂದ್ರರಿಗಿಂತಲೂ ಇವ್ರನ್ನ ನೀಚ ಅಂತ ಇವರೇ ಹೇಳ್ಬಿಡ್ತಾರೆ. ಜಾತಿ ರಹಿತರಂತೆ ಇವರು. ಇವ್ರು ಹೆಂಗಿರಬೇಕು, ಸತ್ತವರ ವಸ್ತ್ರಗಳನ್ನು ಹಾಕ್ಕೊಳ್ಬೇಕಂತೆ. ಮೃತ ವಸ್ತ್ರಭ್ಯಚ್ಚು ನಾರೀಶು, ಅವರು ಮೃತ ಸತ್ತೋಗಿರೋ ಹೆಣಗಳ ಮೇಲೆ ಇವರೆಲ್ಲ ಬಿಸಾಕೋ ಬಟ್ಟೆಗಳನ್ನು ಎತ್ಕೊಂಡೋಗಿ ಹಾಕ್ಬೇಕಾದ್ರೆ ಸ್ವಂತವಾಗಿ ಬಟ್ಟೆ ಕೊಂಡ್ಕೊಳ್ಳೋದಕ್ಕೂ ಅವ್ರಿಗೆ ಪರ್ಮಿಷನ್ ಇಲ್ಲ, ಬಟ್ಟೆ ಮಾಡ್ಕೊಳ್ಳೋದಕ್ಕೂ ಅವ್ರಿಗೆ ಪರ್ಮಿಷನ್ ಇಲ್ಲ ನೋಡಿ. ನಿಕೃಷ್ಟರಾದ ಮತ್ತು ತಿರಸ್ಕಾರವಾದ ಆಹಾರವನ್ನು ತಿನ್ನುವ ಅಯೋಗವ ಸ್ತ್ರೀಯರಿಂದ ಕಲಬೆರಕೆಯಾಗಿ ಹುಟ್ಟಿದ್ದಾರೆ ಅಂತ ಮಂತ್ರ ಬರೀತೀರಾ ಅಂತಂದರೆ ಇದು ಅವ್ರಿಗೆ ಅನ್ವಯ ಆಗುತ್ತಾ, ಇದು ನಿಮಗೆ ಅನ್ವಯ ಆಗುತ್ತಾ? ನೀವೇ ಮನಸ್ಸಾಕ್ಷಿ ಇದ್ದರೆ ಯೋಚನೆ ಮಾಡಬೇಕು. ಉತ್ತರಾಖಂಡದ ಸನಾತನಿಗಳು ದಯವಿಟ್ಟು ಅಪಾರ್ಥ ಮಾಡ್ಕೊಂಬೇಡಿ, ನಮ್ಮ ಲೋಕಲಲ್ಲಿ ಇರೋಂಥವ್ರು. ಯಾಕಂದರೆ ಇದು ಬರೆದವರು ಅಲ್ಲಿರೋಂಥವ್ರು, ಈ ರೀತಿ ಅನಿಷ್ಠ ಅವಸ್ಥೆಯಲ್ಲಿ ಇದ್ದಂಥವರು ಅಲ್ಲಿರೋರು. ಇದನ್ನು ಭಗವದ್ಗೀತೆಯಲ್ಲಿ ಫಸ್ಟ್ ಆಫ್ ಆಲ್ ಇಡೀ ಭಗವದ್ಗೀತೆ ಒಂದು ಭಯದ ವಾತಾವರಣವನ್ನು ಸಮಾಧಾನಪಡಿಸೋದಕ್ಕೆ ಶ್ರೀಕೃಷ್ಣ ಮತ್ತು ಅರ್ಜುನ ನಡುವೆ ನಡೆದಂತಹ ಒಂದು ಮಾತುಕತೆ ಸಂಭಾಷಣೆ. ಇಡೀ ಭಗವದ್ಗೀತೆದ 700 ಶ್ಲೋಕಗಳು. ಅದರ ಆರಂಭದಲ್ಲೇ ನೋಡಿ ಅರ್ಜುನ ಶ್ರೀಕೃಷ್ಣನ ಬಳಿ ಕೇಳ್ತಾನೆ ಏನಂತ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಭವತ್ಸುತ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾಗ್ನೇಯ ಜಾಯತೆ ವರ್ಣಸಂಕರ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜಾತಿಗಳು ಅಂದರೆ ಇವ್ರು ಯಾರು ಈ ಅರ್ಜುನನ ಜಾತಿಗಳೇನ ಹಾಳಾಗಿ ಹೋಗ್ಬಿಟ್ರೆ ಕುರುವಂಶದವರು, ಮಿಕ್ಕಿರೋರು ಎಲ್ಲರೂ ನಮ್ಮ ಹೆಣ್ಮಕ್ಳುಗಳನ್ನು ತಗೊಂಡು ಮದುವೆ ಮಾಡಿಕೊಂಡು ಕಲಬೆರಕೆ ಜನಾಂಗಗಳು ಹುಟ್ಟುಬಿಡ್ತಾರೆ. ಆ ಕಲಬೆರಕೆಯವ್ರು ಏನು ಮಾಡ್ತಾರೆ ಅಂದರೆ ಸಂಕರೋ ನರಕಾಯ ಇವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರು ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಅಂತಂತಾರೆ. ಅಂತಂದರೆ ಇವರಿಗೆ ಏನ್ರಿ ಪಿಂಡ ಹಿಡಿಸ್ಕೊಳ್ಳೋಕ್ಕೂ ಕೂಡ ಯಾರು ಗತಿ ಇಲ್ಲದೆ ಇರೋ ಅಂಥ ರೀತಿಯಲ್ಲಿ ಸಮಾಜ ಕೆಟ್ಟ ಏನು ಒಂದು ಅನ್ಯಾಯವಾದ ರೀತಿಯಲ್ಲಿ ಹೋಗ್ಬಿಡ್ತದೆ, ಸಮಾಜ ಕೆಟ್ಟೋಗ್ಬಿಡುತ್ತೆ, ನರಕ ಸದೃಶವನ್ನಾಗಿ ಮಾಡಿಬಿಡ್ತಾರೆ. ದೋಷ ಇರೇತ ಈ ಕುಲಜ್ಞಾನ ವರ್ಣಸಂಕರ ಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮ ಕುಲ ಧರ್ಮಾಶ್ಚ ಶಾಶ್ವತಃ ಅಂತ ಹೇಳ್ತಾರೆ.
ಭಾಷಾಂತರ ನಮಗೆ ನೋಡೋದಾದರೆ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಅನಿಷ್ಟ ಸಂತಾನವನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮಾಜ ಸಮುದಾಯದ ಯೋಜನೆಗಳು ಕುಲದ ಕಲ್ಯಾಣ ಚಟುವಟಿಕೆಗಳು ನಾಶವಾಗ್ತವೆ ಅಂತ ಹೇಳ್ತಾರೆ. 43ನೇ ಶ್ಲೋಕ. 44ರಲ್ಲಿ ಹೇಳ್ತಾರೆ ಜನಾರ್ದನ ಉತ್ಪನ್ನ ಕುಲಧರ್ಮಾಣ ಮನುಷ್ಯಾಣಂ ಜನಾರ್ದನ ನರಕೇಯ ನಿಯತಂ ವಾಸು ಭವತೀತ್ಯನುಶುಶ್ರಮ ಅಂತ ಹೇಳ್ತಾರೆ. ಕುಲಧರ್ಮದ ನಾಶನವನ್ನು ಮಾಡುವ ಜನರಿಗೆ ನರಕ ವಾಸವಾಗುವುದೆಂದು ಕೇಳಿ ತಿಳಿದಿದ್ದೇನೆ. ನೋಡಿ, ಅವನಿಗೂ ಗೊತ್ತಿಲ್ಲ, ಅರ್ಜುನನಿಗೂ ಗೊತ್ತಿಲ್ಲ, ನಾನು ಕೇಳಿದ್ದೀನಿ, ಯಾರೋ ಹೇಳಿದ್ದಾರೆ ಹಿಂದೆ, ಯಾರೋ ಇದನ್ನು ಬರೆದಂಥ ವೇದವ್ಯಾಸರು ಹೇಳಿದ್ದಾರೆ. ವೇದವ್ಯಾಸರು ಬೇರೆ ಇನ್ನೊಂದು ಇದರಲ್ಲಿ ಬರೆದಿದ್ದಾರೆ, ಅದನ್ನೇ ಈ ಪಾತ್ರದಲ್ಲಿ ಇಲ್ಲಿ ಪುನಃ ಬರೆಸ್ತಾ ಇದ್ದಾರೆ. ಅಂದರೆ ಈ ರೀತಿ ನರಕ ಇದೆ, ನರಕ ಇದೆ, ನರಕ ಇದೆ, ನರಕ ಇದೆ ಅಂತ ಭಯಪಡಿಸಿ 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 ಹೆದರಿಸಿ ಏನ್ರಿ ಆಧ್ಯಾತ್ಮಿಕ ಭಯೋತ್ಪಾದನೆ, ಆಧ್ಯಾತ್ಮಿಕ ಭಕ್ತಿ ಭಯೋತ್ಪಾದನೆ ಮಾಡಿ 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 ಜನರನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನೋಡೋದು, ಇದು ನ್ಯಾಯ ಅನಿಸುತ್ತಾ ಉತ್ತರಾಖಂಡದ ಸನಾತನಿಗಳೇ? ಬೇರೆ ಯಾರಿಗೂ ಇದನ್ನು ಅಡ್ರೆಸ್ ಮಾಡೋದು ತಪ್ಪಾಗ್ತದೆ. ಕಾರಣ ಯಾರು ಮೂಲತಃ ಸನಾತನಿಗಳಲ್ಲ ಬೇರೆ ಕಡೆಯವರು ಯಾರು. ಯಾಕಂದರೆ ಅವರೇ ಬರ್ಕೊಂಡ್ರು ನೀವು ಅಲ್ಲೇ ಇರಬೇಕಪ್ಪ, ನೀವು ಬೇರೆ ಕಡೆ ಹೋಗ್ಬಾರ್ದಯ್ಯ ಅಂತೇಳಿ. ಹಾಗಾದರೆ ಅಲ್ಲೇ ಇರೋಂಥವ್ರು ಅವರೆಷ್ಟು ಶ್ರೇಷ್ಠ ಜಾತಿಗೆ ಸೇರಿದವರು, ಅಥವಾ ಹೋಗಲಿ ಮಾನವೀಯ ಮೌಲ್ಯಗಳಲ್ಲಿ ಎಷ್ಟು ನಿಮ್ಮ ಹತ್ರ ಶ್ರೇಷ್ಠತೆ ಇದೆಯಪ್ಪ ಅಂತ ನೋಡಿದ್ರೆ ಮನುಸ್ಮೃತಿ 10:36 ಕಾರಾವರೋ ನಿಷಾದಾತ್ ಚರ್ಮಕಾರಕ ಪ್ರಸೂಯತೆ ವೈದೇಹಿಕ ದಾಂತ್ರ ಮೇಧವು ಬಹಿರ್ಗ್ರಾಮ ಪ್ರತಿಶ್ರಯವು ಅಂತ ಹೇಳ್ತಾರೆ. ಯಾರ್ಯಾರು ಈ ನಿಷಾದನಿಂದ ಹುಟ್ಟಿದವರಂದರೆ ಚರ್ಮದಲ್ಲಿ ಕೆಲಸ ಮಾಡುವ ಕಾರವಾರ ಅನ್ನೋರು ಹುಟ್ಟುತ್ತಾರೆ, ಮತ್ತು ವೈದೇಹಕದಿಂದ ಆಂಧ್ರ ಅನ್ನುವವನು ಹುಟ್ಟುತ್ತಾನೆ, ಮತ್ತು ಮೇಧ ಅಥವಾ ಮಗಧ ರಾಜ್ಯ ಅಂತ ಏನಿದೆ ಇವರು ಆರ್ಯಾವರ್ತದ ಗ್ರಾಮಗಳ ಹೊರಗೆ ತಮ್ಮ ವಾಸಸ್ಥಾನಗಳನ್ನು ಹೊಂದಿದ್ದಾರೆ. ನೋಡಿ, ಆರ್ಯಾವರ್ತದ ಒಳಗಡೆ ಅವರಿಗೆ ಪ್ರವೇಶವಿಲ್ಲ. ಹಾಗಾದ್ರೆ ಆರ್ಯಾವರ್ತದ ಆಚೆ ಇರೋದು ಯಾರು ಸನಾತನಿಗಳಲ್ರಿ? ಅಯ್ಯೋ ನನ್ನ ಮೂರ್ಖ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳ್ತಾಯಿದ್ರೆ ಈ ಆರ್ಯಾವರ್ತದ ಹೊರಗಡೆ ಇರೋಂಥವ್ರು ಯಾರೂ ಸನಾತನಿಗಳಲ್ಲ. ಅದರ ಆಚೆ ಯಾರನ್ನ ಸನಾತನಿ ಅಂತ ನೀವು ಹೇಳ್ಕೊಂಬಿಟ್ರೆ ನೀವು ಎಷ್ಟು ಬುದ್ಧಿಹೀನರಂದರೆ, ಅದೇನೋ ಹೇಳಿದ್ರೆ ಉಗಿದ್ರು ನನಗೆ ಉಣ್ಣಕ್ಕೆ ಕರೆದಂಗೆ ಆಯಿತು ಅಂತಂದಂಗೆ ಆಗುತ್ತೆ. ಏನ್ರಿ, ಉಗಿದ್ರೆ ಉಣ್ಣಕ್ಕೆ ಕರೆದ್ರು ಅಂತೇಳಿ ನೀವೇ ಅಂದ್ಕೊಂಡಂಗೆ ಆಗ್ತದೆ. ನಿಮ್ಮನ್ನು ಸನಾತನಿಗಳಂತ ಅವರು ಒಪ್ಕೊಳ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಆರ್ಯಾವರ್ತದಿಂದ ಹೊರಗೆ ವಾಸ ಮಾಡುವಂಥವರೆಲ್ಲ ಇವರು ಕಲಬೆರಕೆಗೆ ಹುಟ್ಟಿರೋಂಥವರು. ಇವರು ಆಂಧ್ರದಲ್ಲಿದ್ದಾರೆ, ಇವರು ಮಗಧದಲ್ಲಿದ್ದಾರೆ. ಸೊ ಇವರೆಲ್ಲ ಬಂದು ಮೇದ್ಯರು, ಇವರೆಲ್ಲ ಹೊರಗಿನವರು, ಕಮ್ಮಿ ಜಾತಿಯವರು ಅಂತೇಳಿ ಪರಿಗಣಿಸಿದ್ದಾರೆ. ಅಂಥವ್ರ ಹತ್ರಕ್ಕೆ ಕಾಲಿಗೆ ಬೀಳಕ್ಕೆ ಹೋಗ್ತಾರಲ್ಲ ಇವರು. ಆ ಬಾರ್ಡರ್ಸ್ನ ನೋಡಿ, ನಿಮಗೆ ಇಲ್ಲಿ ವಿತ್ ಮ್ಯಾಪ್ ನಿಮಗೆ ಹಾಕಿರ್ತೀನಿ. ಆ ಮಾದ ಅಥವಾ ಮಾಗಧ ಅನ್ನುವಂಥದ್ದು ಮನುಸ್ಮೃತಿ 10ನೇ ಅಧ್ಯಾಯದ 26ನೇ ಶ್ಲೋಕದಲ್ಲೇ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಮಗಧ ಅನ್ನೋಂಥದ್ದು ಯಾವುದು. ಮತ್ತು ಆಂಧ್ರ ಅಂತಲೂ ಮೆನ್ಷನ್ ಮಾಡ್ತಾರೆ ಡೈರೆಕ್ಟಾಗಿ. ಏನೀಗ ಆಂಧ್ರ ಪ್ರದೇಶ ಇದೆಯೋ ಇನ್ಕ್ಲೂಡಿಂಗ್ ತೆಲಂಗಾಣ, ಅದನ್ನು ಮೆನ್ಷನ್ ಮಾಡ್ತಾರೆ. ಸೊ ಅದು ಬಿಟ್ಟು ಕೆಳಗಡೆಗೆ ಒಡಿಯಾ ದ್ರಾವಿಡ ಅಂತ ಕೂಡ ಮೆನ್ಷನ್ ಮಾಡ್ತಾರೆ 22 ಮತ್ತು 44 ಶ್ಲೋಕಗಳಲ್ಲಿ. ಇದೇ ಮನುಸ್ಮೃತಿ 10ನೇ ಅಧ್ಯಾಯದ 22 ಮತ್ತು 44 ಶ್ಲೋಕಗಳಲ್ಲಿ ಒಡಿಯಾ ಮತ್ತು ದ್ರಾವಿಡ ಅಂದರೆ ಇಡೀ ದಕ್ಷಿಣ ಭಾರತ ಆಗೋಯ್ತು. ಇದ್ರೊಳಗಡೆ ದಕ್ಷಿಣ ಭಾರತದಲ್ಲಿರೋಂಥವರು ಈಗ ನಮ್ಮ ಕರ್ನಾಟಕ ಮತ್ತು ಕೇರಳ ಮತ್ತು ತಮಿಳುನಾಡುಗಳು ಬಂದು ದ್ರಾವಿಡರು, ಆಂಧ್ರ ಬಂದ್ಬಿಟ್ಟು ಅವರನ್ನು ಆಂಧ್ರವು ಅಂತಲೇ ಹೇಳ್ಬಿಟ್ರು. ದ್ರಾವಿಡರ ಒಂದು ಭಾಗ ಇದ್ದಾರೆ ಅವರಲ್ಲೂ ಕೂಡ, ಆದರೂ ಅವ್ರನ್ನ ಆಂಧ್ರ ಅಂತ ಪರ್ಟಿಕ್ಯುಲರಾಗಿ ಅಡ್ರೆಸ್ ಮಾಡಿಬಿಟ್ರು. ಅದಕ್ಕಿಂತ ಇನ್ನು ಸ್ವಲ್ಪ ಬೇರೆ ಇರೋರನ್ನ ಮಗಧ ಅಂತಲೂ ಅಡ್ರೆಸ್ ಮಾಡೋದು, ಇನ್ನು ಸ್ವಲ್ಪ ಬಲಗಡೆಗೆ ಈಸ್ಟರ್ನ್ ಸೈಡ್ ಇರೋರನ್ನ ಒಡಿಯಾ ಅಂತಲೂ ಅಡ್ರೆಸ್ ಮಾಡಾಯಿತು. ಇಷ್ಟು ರಾಜ್ಯಗಳು ಇವರು ಸನಾತನಿಗಳಲ್ಲ, ಆರ್ಯಾವರ್ತದ ಆಚೆ ಇರಬೇಕಾದಂಥವರು, ನೀಚ ಜಾತಿಯವರು, ಸತ್ತ ಹೆಣಗಳ ಮೇಲೆ ಹಾಕಿರೋ ಬಟ್ಟೆಗಳನ್ನು ಒದ್ಕೊಳ್ಬೇಕಾಗಿರೋಂಥವರು ಅಂತ ಹೇಳ್ತೀರಲ್ಲ. ಮನುಷ್ಯತ್ವ ಇದೆಯಾ? ಹೃದಯ ಅನ್ನೋದು ಇದೆಯಾ? ಈ ರೀತಿ ಬರ್ದಿರೋಂಥವ್ರಿಗಾದರೂ ಇದು ಹೇಸಿಗೆ ಅಂತ ಅನ್ನಿಸ್ಲಿಲ್ವ? ಹೀಗೆ 15 ಜಾತಿ ಜನಾಂಗಗಳನ್ನು ಗುರುತಿಸ್ತಾರಲ್ವ. 10ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಓದ್ಕೊಳ್ಳಿ ನೀವು. ಮನುಸ್ಮೃತಿಯಲ್ಲಿ ಯಾರೂ ಓದಲ್ಲ, ನಿಮ್ಮ ಧರ್ಮಗಳದನ್ನು ಯಾರೂ ಓದಲ್ಲ. ಪಕ್ಕದಲ್ಲಿ ಇದೆ ಧರ್ಮದ ಬಂದು ಕೀಟ್ಲೆ ಮಾಡೋದು ಬಿಟ್ಟರೆ ನಿಮ್ಮ ಧರ್ಮದ್ದು ನೀವು ಯಾರು ಓದ್ಕೊಂಡು ಪರಿಶೀಲನೆ ಮಾಡೋಕ್ಕೋಗಲ್ಲ. ಧರ್ಮ ಅನ್ನೋ ಶಬ್ದ ಅಲ್ಲಿ ಬಳಕೆ ಮಾಡೋದು ತಪ್ಪಾಗುತ್ತೆ. ಆ್ಯಕ್ಚುಲಿ ಮತ ಅಂತ ಹೇಳಬೇಕಾಗ್ತದೆ. ಅದು ಬರೀ ಮತ ಮತ್ತು ಒಂದು ಪಂಥ, ಒಂದು ಜನಗಳು ನಂಬಿರೋ ಪಂಥ. ಅದು ಸರಿನೋ ತಪ್ಪೋ, ಮೂರ್ಖತನನೋ ಬುದ್ಧಿಹೀನತೆನೋ ಗೊತ್ತಿಲ್ಲ, ಬಟ್ ಅದೊಂದು ಪಂಥ ಅಷ್ಟೇ. ಧರ್ಮ ಅಂತ ಬಂದುಬಿಟ್ರೆ ಬೆಳಗ್ಗೆ ಮೂಡುವಂಥದ್ದು ಸೂರ್ಯನ ಧರ್ಮ, ಮುಳುಗುವಾಗ ಏನ್ರಿ ಸಂಜೆ ಆಗುವಾಗ ಮುಳುಗುವಂಥದ್ದು ಸೂರ್ಯನ ಧರ್ಮ, ರಾತ್ರಿಯಲ್ಲಿ ಬೆಳಕು ಕೊಡೋದು ಚಂದ್ರನ ಧರ್ಮ, ಮಿನುಗುವಂಥದ್ದು ನಕ್ಷತ್ರಗಳ ಧರ್ಮ. ಒಂದು ನ್ಯಾಚುರಲ್ ಆರ್ಡರ್ ಏನಿದೆಯೋ ಅದನ್ನು ಧರ್ಮ ಅಂತ ಹೇಳೋದು. ಅದು ಸನಾತನಕ್ಕಾಗಲ್ಲ. ಯಾಕಂದರೆ ಈ ಸನಾತನ ಅನ್ನೋಂಥದ್ದು ಒಂದೊಂದು ಕಾಲದಲ್ಲಿ ಇರಲಿಲ್ಲ, ಮಧ್ಯದಲ್ಲಿ ಬಂತು, ಇನ್ನೊಂದು ಕಾಲದಲ್ಲಿ ಇರೋಕೆ ಹೋಗಲ್ಲ ಫ್ಯೂಚರ್ಗೆ.
ಈ ಮನುಸ್ಮೃತಿನೇ ನಮ್ಮ ಪಾರ್ಲಿಮೆಂಟೇ ಬ್ಯಾನ್ ಮಾಡಿ ಬಿಸಾಕಿದ್ರು. ಅದರಲ್ಲಿರೋಂಥ ಲಾಸ್ ಯಾವುದೇ ಆಗಲಿ ಇಂಪ್ಲಿಮೆಂಟ್ ಮಾಡೋಂಗಿಲ್ಲ ಅಂತೇಳಿ. ಹಾಗಾದರೆ ಒಂದು ಕಾಲದಲ್ಲಿ ಅಬಾಲಿಷ್ ಮಾಡಿ ತಿಪ್ಪೆಗೆಸಿ ಅಂತ ಧರ್ಮವನ್ನು ಒಂದು ಕಾಲದಲ್ಲಿ ಇಟ್ಕೊಂಡಿದ್ದಾರೆ ಅವರು. ಯೋಚನೆ ಮಾಡಿ. ಸೊ ಇವರೆಲ್ಲ ಒಂದು ಕಾಲದಲ್ಲಿ ಬೇರೆಯವ್ರನ್ನ ಬಹಿಷ್ಕರಿಸಿದವರು. ಇವತ್ತು ನಮ್ಮ ಪಾರ್ಲಿಮೆಂಟ್ ಅವರನ್ನೇ ಬಹಿಷ್ಕರಿಸಿದೆ ನೋಡಿ. ಇವರೆಲ್ಲ ಆರ್ಯಾವರ್ತದಿಂದ ಬಹಿಷ್ಕರಿಸಲ್ಪಟ್ಟವರು ಅಂತ ಬರೀತೀರಾ ಅಂತಂದರೆ ಎಷ್ಟು ಅಹಂಕಾರ ಇರಬೇಕು, ಎಷ್ಟು ಅಮಾನವೀಯ, ಎಷ್ಟು ವ್ಯಾಘ್ರಗಳು, ಎಷ್ಟು ಮೂರ್ಖರುಗಳು, ಬುದ್ಧಿಹೀನರಾಗಿರ್ಬೋದು. ಈ ಶೂದ್ರ ರಾಜ್ಯಗಳಲ್ಲಿ ಬ್ರಾಹ್ಮಣರು ವಾಸಿಸಬಾರ್ದಂತೆ. ಕೈವರ್ತದ ಹೀನ ಜಾತಿಯವರು ಸನಾತನ ಧರ್ಮ ವಿರೋಧಿಗಳು ಅಂತ ಬರೀತಾರೆ. ಅವರ ವೇದಗಳನ್ನು ಧಿಕ್ಕರಿಸುವ ಪಾಷಂಡಿಗಳು ಅಂತ ಹೇಳುತ್ತೆ ಮನುಸ್ಮೃತಿ 1ನೇ ಅಧ್ಯಾಯ 118ನೇ ಶ್ಲೋಕ. ಹಾಗಾದರೆ ಪಾಷಂಡಿಗಳು ಅಂತ ಅಂದರೆ ವೇದಗಳನ್ನು ಧಿಕ್ಕರಿಸುವವರಿಗೆ ಒಂದು ಹೆಸರಿಟ್ಬಿಡೋದು ಪಾಷಂಡಿಗಳವರು. ಈ ಬೈಕ್ ಯಾರ್ದ ಏನು ಮಾಡೋದಲ್ಲ ಜನಗಳು, ಅಯ್ಯೋ ವೇದದಲ್ಲಿ ಏನನ್ನ ಹೇಳ್ಕೊಂಡ್ಲಪ್ಪ ತಲೆ ಬಗ್ಸ್ಕೊಂಡು ಸುಮ್ಮನೆ ಹ್ಞೂ ಅಂದ್ಬಿಡೋಣ. ಅಲ್ಲಿ ಒಳ್ಳೇದಿದೆಯಾ, ಕೆಟ್ಟದಿದೆಯಾ, ಸುಳ್ಳಿದೆಯಾ, ಅದು ಕಾಮಿಡಿನ, ಅದೊಂದು ಕವನನ, ಕಾದಂಬರಿನ, ಕಥೆನ, ಏನು ತಲೆಗೆ ಹಚ್ಕೊಳ್ಳೋಕೆ ಹೋಗಲ್ಲ. ಅಷ್ಟೇ ಯಾಕ್ರಿ, ಅದರ ಬಗ್ಗೆ ಒಂದು ಸ್ವಲ್ಪನಾದರೂ ಅಪ್ರಿಷಿಯೇಟ್ ಮಾಡಿ ಹೊಗಳೇ ಬರೆದಿಲ್ಲ ಅಂತಂದರೆ ಜ್ಞಾನಪೀಠ ಪ್ರಶಸ್ತಿಗಳನ್ನೇ ನಮ್ಮ ರಾಜ್ಯದ ಕವಿಗಳಿಗೆ ಕೊಡಲ್ಲ. ಉದಾಹರಣೆಗೆ ಆದಿಕವಿ ಪಂಪ ಮಹಾಕವಿ ಅಂತ ಕವಿ ಜೈನ ಧರ್ಮವನ್ನು ಪ್ರಶಂಸೆ ಮಾಡ್ತಾ ಇದ್ದಿದ್ದ ಕಾರಣ ಆತನ ಒಂದು ಕವಿ ಅಂತಲೇ ರೆಕಗ್ನೈಸೇ ಮಾಡಿರಲಿಲ್ಲ ಅನೇಕ ವರ್ಷಗಳು. ಒಬ್ಬ ಬ್ರಿಟಿಷ್ ಮಿಷನರಿ ಬಂದ್ಬಿಟ್ಟು ಅವರ ಒಂದು ಕಾವ್ಯಗಳನ್ನೆಲ್ಲ ಆಚೆಗೆ ತಂದು ಪ್ರೆಸೆಂಟ್ ಮಾಡಿದ ಮೇಲೆ ಆತನನ್ನು ಕವಿ ಅಂತ ಅಂಗೀಕರಿಸ್ತಾರೆ. ಸರ್ವಜ್ಞನಂತೂ ಗಾಳಿಗೆ ಬಿಟ್ಟುಬಿಟ್ಟಿದ್ರು. ಒಬ್ಬ ಕ್ರೈಸ್ತ ಮಿಷನರಿ ಉತ್ತಂಗಿ ಚೆನ್ನಪ್ಪನವರು ಎನ್ನುವಂಥವ್ರು ಬಂದು ಸರ್ವಜ್ಞನ ವಚನಗಳನ್ನೆಲ್ಲ ಊರಿಗೆ ಅಲೆದು ಒಂದು 15 ವರ್ಷ ಕ್ರೋಢೀಕರಿಸಿ ಅದನ್ನು ಪ್ರೆಸೆಂಟ್ ಮಾಡಿದ್ಮೇಲೆ ಸರ್ವಜ್ಞನನ್ನು ಕವಿ ಅಂತ ಒಪ್ಕೊಂಡ್ರೆ. ಇವತ್ತು ಒಬ್ಬ ಬಸವಣ್ಣನನ್ನು ನೀವು ಎಷ್ಟು ತುಳಿತಕ್ಕೆ ಒಳಗಾಗಿ ಇಟ್ಟಿದ್ದೀರಾ ಅಂತ ಅಂದ್ಬಿಟ್ರೆ, ಬಸವಣ್ಣನು ವಿಶ್ವಮಾನವ ವರ್ಲ್ಡ್ ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ ಮಾಡಿ ರೀಸನಿಂಗ್ ಮಾಡೋದಕ್ಕೆ ಓಪನ್ ಆಪರ್ಚುನಿಟಿ ಕೊಟ್ಟವರು. ಅವರುಗಳನ್ನು ತುಳಿದಿದ್ದೀರ. ಯಾಕೆ? ವೇದಗಳನ್ನು ಧಿಕ್ಕರಿಸೋ ಪಾಷಂಡಿಗಳಂತ ಅವ್ರ ಮೇಲೆ ಮುದ್ರೆ ಓದುತ್ತೀರಾ ನೀವು. ನಮ್ಮ ಕುವೆಂಪುರವರು ಕೂಡ ಅವರಿಗೂ ಕೂಡ ನೀವು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಮೀನಮೇಷ ಎಣಿಸ್ತಾ ಇದ್ರು. ರಾಮಾಯಣ ದರ್ಶನಂ ಇದೆಲ್ಲ ಬರೆದು ಇದನ್ನು ಪ್ರಶಂಸೆ ಮಾಡಿದರೂ ಕೂಡ ಅವ್ರಿಗೂ ಮೀನಮೇಷ ಎಣಿಸಿದ್ರು. ಯಾಕೆ? ಬ್ರಾಹ್ಮಣರಿಂದ ಬಂದಿಲ್ವಲ್ಲ ಅಂತೇಳಿ. ಹಾಗಾದರೆ ಇಂಥ ರೀತಿಯಲ್ಲಿ ನಿಮ್ಮ ಸನಾತನಕ್ಕೆ ಸಂಬಂಧಪಟ್ಟ ಲಿಟ್ರೇಚರ್ ಪುರಾಣಗಳು ಏನಿದೆಯೋ ಆ ಲಿಟ್ರೇಚರ್ನ ಹೊಗಳಿದ್ರೆ ಮಾತ್ರ ನೀವು ಜೈ ಅಂತೀರ. ಇಲ್ಲ ಅಂದ್ಬಿಟ್ರೆ ಅದರೊಳಗಡೆ ಲೋಪ ಇದೆಯಾ ಕಣ್ರಪ್ಪ ಅಂತೇಳ್ಬಿಟ್ಟು ಬೆಳ್ಳಿ ತೋರಿಸ್ಬಿಟ್ರೆ ಸಾಕು, ಅವನ್ನ ಕಾಲಲ್ಲಿ ತುಳಿದು ಬಿಡ್ತೀರ. ಅವನು ವಿಶ್ವವಿಖ್ಯಾತ ಜ್ಞಾನಿಯಾಗಿದ್ದರೂ ಕೂಡ ಅವನ ಕಾಲಲ್ಲಿ ತುಳಿತೀರ. ಎಷ್ಟು ಅನ್ಯಾಯ ಇದೆ ರೀ ಇದು. ಎಲ್ಲಿ ಮನಸ್ಸಾಕ್ಷಿ ಇದೆ? ಎಲ್ಲಿ ಮಾನವ ಮೌಲ್ಯಗಳಿದಾವೆ? ಇಲ್ಲಿ ಪ್ರಾಣಿಗಳಿಗಿಂತ ಏನಾಯ್ತಲ್ಲ, ಮಾನವ ಮೌಲ್ಯ ಬಿಟ್ಟಾಕಣ, ಪ್ರಾಣಿ ಮೌಲ್ಯಕ್ಕಿಂತ ಅಸಹ್ಯ ಆಯ್ತಿದು. ಮನುಸ್ಮೃತಿ 118ರಲ್ಲಿ 118 ಶ್ಲೋಕದಲ್ಲಿ ಹೇಳ್ದಂಗೆ ದೇಶ ಧರ್ಮಾನ್ ಜಾತಿ ಧರ್ಮಾನ್ ಕುಲ ಧರ್ಮಂಶ್ಚ ಶಾಶ್ವತನ್ ಪಾಷಾಂಡಾಗಣ ಧರ್ಮಂಶ್ಚ ಶಾಸ್ತ್ರೇಸ್ಮಿನ್ ಮುಕ್ತವಾನ್ ಅಂತಂದರೆ ಏನ್ರಿ, ದೇಶ ಜಾತಿ ಕುಲಗಳ ಶಾಶ್ವತ ಧರ್ಮವಿಧಿ ಪಾಷಂಡಿಗಳ ಕುರಿತ ಮನುವಿನ ಹೇಳಿಕೆ ಇಲ್ಲಿ ವಿವರಿಸಲಾಗಿದೆ ಅಂತೇಳಿ ಮುಂದೆ ಕೇಳ್ಕೊಂಡು ಹೋಗ್ತಾರೆ. ಏನು ತಿನ್ನಬೇಕು, ಯಾರು ತಿನ್ನಬೇಕು, ಎಲ್ಲಿ ಹೆಂಗೆ ಜೀವಿಸಬೇಕು, ಹೆಂಗೆ ಮಲಗಬೇಕು ಎಲ್ಲ ಬರ್ಕೊಂಡು ಹೋಗ್ತಾರೆ. ಬಟ್ ಬ್ರಾಹ್ಮಣರು ಮಾತ್ರ ಸೇಫಾಗಿ ಭಾಳ ಆರಾಮಾಗಿರ್ಬೇಕು. ಅವ್ರ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಕಷ್ಟಪಟ್ಕೊಬಾರ್ದು ಅವರು. ಹಾಗಾದರೆ ಮನುವಿನ ಹೇಳಿಕೆಯಲ್ಲಿ ಹೀನ ಜಾತಿಯ ಶೂದ್ರರಿಲ್ಲದ ಬ್ರಾಹ್ಮಣ ವಾಸಯೋಗ್ಯ ದೇಶಗಳು ಯಾವ್ಯಾವಪ್ಪ ಅಂತ ಇನ್ನೂ ಪರ್ಟಿಕ್ಯುಲರಾಗಿ ನಿಮಗೆ ವಿತ್ ಬಾರ್ಡರ್ ಇಡೀ ಇಂಡಿಯಾದಲ್ಲೇ ತೋರಿಸ್ತೀನಿ. ಅದು ಮನು ಬರ್ದಿರೋದು, ನಾವ್ಯಾರು ಇವತ್ತು ಬರ್ದಿಲ್ಲ. ಆಮೇಲೆ ನಮ್ಮನ್ನು ನೀವು ಏನ್ರಿ ನಾವು ಬರೆದುಬಿಟ್ವಿ, ನಾವು ಮಾಡಿಬಿಟ್ವಿ ಅಂತ ಹೇಳಿ ಇದು ಮಾಡ್ಕೊಂಡಿರ. ಅದು ನಿಮ್ಮ ಮನುಸ್ಮೃತಿಯಲ್ಲಿ ನಿಮ್ಮವ್ರು ಬರ್ದಿರೋಂಥದ್ದು ನೋಡಿ. ಅಲ್ಲೇನು ಹೇಳ್ತಾರೆ, 2ನೇ ಅಧ್ಯಾಯದ ಮನುಸ್ಮೃತಿ 17ನೇ ಶ್ಲೋಕದಲ್ಲಿ ಪ್ರಾಪರ್ ಬಾರ್ಡರ್ಸನ್ನು ಹೇಳ್ತಾರೆ. ಚಿಕ್ಕಬಂದಿ ಸರಸ್ವತಿ ದೃಷದ್ವತ್ಯೋರ್ ದೇವನದ್ಯೋರ್ಯದಂತರಂ ತಾಂ ದೇವ ನಿರ್ಮಿತಂ ದೇಶಂ ಬ್ರಹ್ಮಾವರ್ತಂ ಪ್ರಚಕ್ಷತೆ ಅಂತಂತಾರೆ. ಅಂದರೆ ಸರಸ್ವತಿ ಹಾಗೂ ದೃಷದ್ವತಿ ಈ 2 ದೇವನದಿಗಳ ಮಧ್ಯದ ದೇವನಿರ್ಮಿತ ಪ್ರದೇಶವೇ ಬ್ರಹ್ಮಾವರ್ತವೆಂದು ಹೇಳಲ್ಪಟ್ಟಿದೆ. ಈ ಹಿಂದಿನ ಶ್ಲೋಕಗಳಲ್ಲಿ ತೋರಿಸಿದ್ದು ಕೈವರ್ತ ಮತ್ತು ಆರ್ಯಾವರ್ತ. ಅಂದರೆ ಆರ್ಯಾವರ್ತ ಮಾತ್ರ ಶ್ರೇಷ್ಠ. ದೆಹಲಿಯಿಂದ ಉತ್ತರಾಖಂಡ ಅಷ್ಟೇ ಆರ್ಯಾವರ್ತ, ಅದು ಮಾತ್ರ ಶ್ರೇಷ್ಠ. ಅದಕ್ಕಿಂತ ಕೆಳಗಡೆ ಇದ್ದಂಥ ಕೈವರ್ತ ಅನಿಷ್ಟ ಅದು ಅಂತ ನೀವೇ ಬರೆದಿದ್ದೀರ. ಈಗ ಏನು ಬರೀತಾ ಇದ್ದೀರಾ ಅಂತಂದರೆ ನೋಡಿ, ಸರಸ್ವತಿ ದೃಷದ್ವತ್ಯೋರ್ ದೇವ, ಆ 2 ನದಿಗಳು ಅದನ್ನು ದೇವನದ್ಯೋರ್ಯದಂತರ, ಅದರ ಅಂತರದಲ್ಲಿರುವಂತಹ ತಾಂ ದೇವನಿರ್ಮಿತಂ ದೇಶಂ ಬ್ರಹ್ಮಾವರ್ತಂ ಪ್ರಚಕ್ಷತೆ. ಈ 2 ನದಿಗಳು ಯಾವ್ಯಾವುದಪ್ಪ ಅಂತ ನೋಡೋದಾದರೆ ನೋಡಿ, ಮೇಲೆ ನಿಮಗೆ ಇಂಡಿಯಾ ಮ್ಯಾಪ್ ಹಾಕಿ ಆ ರೆಡ್ ತೋರಿಸುತ್ತೀನಿ ನಾನು.
ಅದು ಏನ್ರಿ ದೆಹಲಿಯ ಭೂಪ್ರದೇಶ ಮುಖ್ಯವಾಗಿ. ಅದನ್ನು ಆ ಕಾಲದಲ್ಲಿ ಸ್ವರ್ಗಲೋಕ ಇಂದ್ರಲೋಕ ಅಂತೆಲ್ಲ ಕರೆದಿದ್ದಾರೆ ಪುರಾಣಗಳಲ್ಲಿ ಇಂದ್ರಲೋಕ ಅಂತ ಎಲ್ಲೆಲ್ಲೆಲ್ಲ ಬರೆದಿದ್ದಾರೆ, ಅದೆಲ್ಲ ದೆಹಲಿಯನ್ನು ಅಡ್ರೆಸ್ ಮಾಡಿರೋದು. ಅದು ಈ ಜನಗಳು ತಿಳ್ಕೊಂಡ್ಬಿಡ್ತಾರೆ ಅದೆಲ್ಲೋ ಕೈಲಾಸದೊಳಗಡೆ ಇರೋ ಇಂದ್ರಪ್ರಸ್ಥ ಅಂತ. ಅಲ್ಲ, ಅದು ಇಂದ್ರಪ್ರಸ್ಥ ದೆಹಲಿ. ಅದನ್ನು ದೇವನಿರ್ಮಿತ ದೇಶ ಅಂತೇಳಿ ಇವರು ಹೊಗಳಿಗೆ ಕೊಂಡಾಡೋದು. 2:18 ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮನುಸ್ಮೃತಿ 2:18ರಲ್ಲಿ, ತಸ್ಮಿನ್ ದೇಶೇ ಯಾ ಆಚಾರ ಪರಂಪರ್ಯಾಕ್ರಮಾಗತಃ ವರ್ಣಾನಾಂ ಸಂತರಾಲಾನಾಂ ಸದಾಚಾರ ಉಚ್ಯತೆ ಅಂತ ಹೇಳ್ತಾರೆ. ಅಂದರೆ ಅವರು ಮಾಡೋದನ್ನು ಮಾತ್ರ ಸದಾಚಾರ ಅಂತೇಳ್ಬಿಟ್ಟು ಯಾರೋ ಹೊಗಳ್ತಾರಂತೆ ಆ ಪುಣ್ಯಾತಮರು. ಯಾರಪ್ಪ ಅವರು? ಆ ದೇಶದಲ್ಲ ಪರಂಪರೆಯಿಂದ ನಡೆದು ಬಂದ ಚತುರ್ವರ್ಣಗಳ ಹಾಗೂ ಸಂಕರ ಜಾತಿಗಳ ನಿಯತವಾದ ಕುಲಾಚಾರವೇ ಸದಾಚಾರವೇ ಅಂತಾರಂತೆ ಎಲ್ಲರೂ. ಸದಾಚಾರ ಉಚ್ಯತೆ ಯಾರವರು? ಅದನ್ನು ಸದಾಚಾರ ಅಂತನವ್ರು. ಇಂಥ ದುರಾಚಾರವನ್ನು ಮನುಷ್ಯರಂತೆ ಕಾಣೋದು ಬಿಟ್ಬಿಟ್ಟು ಅವನು ಇನ್ನೊಂದು ಜಾತಿನ ಮದುವೆ ಮಾಡ್ಕೊಂಡು ಹುಚ್ಚಿದ್ದಾನೆ, ಅವನು ನಿಷಾದನು, ಆಯೋಗವಿಯಲ್ಲಿ ಹುಟ್ಟಿರೋನು ಅಂಥೇಳಿ ಕೆಳಗಿನ ಜಾತಿ, ಹೀನ ಜಾತಿ, ಶೂದ್ರ ಜಾತಿ ಅಂತೆಲ್ಲ 16 ಜಾತಿಗಳ ಹೆಸರುಗಳನ್ನು ಮೆನ್ಷನ್ ಮಾಡೋದು ಇಂಥ ದುರಾಚಾರಿಗಳು. ಈ ದುರಾಚಾರಿಗಳನ್ನು ಯಾರೋ ಸದಾಚಾರಿ ಅಂತ ಕರಿತಿದ್ರಂತೆ ಅವರ ಪಕ್ಕದವರು. ಯಾರು ಪುಣ್ಯಾತಮರು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೋಡೋಣ. 2:19ರಲ್ಲಿ ಕಂಟಿನ್ಯೂ ಆಗ್ತದೆ. ಕುರುಕ್ಷೇತ್ರಂ ಚ ಮತ್ಸ್ಯಾಶ್ಚ ಪಾಂಚಾಲಃ ಶೂರಸೇನಕಃ ಏಷ ಬ್ರಹ್ಮರ್ಷಿ ದೇಶೋ ವೈ ಬ್ರಹ್ಮಾವರ್ತದಾನಾಂತರಂ ಅಂತ ಹೇಳ್ತಾರೆ. ಅಂದರೆ ಭಾಷಾಂತರ, ಬ್ರಹ್ಮಾವರ್ತದ ಪಕ್ಕದಲ್ಲಿ ಕುರುಕ್ಷೇತ್ರ, ಮತ್ಸ್ಯ, ಪಾಂಚಾಲ ಮತ್ತು ಶುರಸೇನಕ ದೇಶಗಳನ್ನು ಒಳಗೊಂಡಿರುವುದೇ ಬ್ರಹ್ಮರ್ಷಿ ದೇಶ ಅಂತ ಹೇಳ್ತಾರೆ. ಹಾಗಾದರೆ ಈ ಒಂದು ಏನ್ರಿ ಭಗವದ್ಗೀತೆಯಲ್ಲಿ ಬರುವಂತಹ ಕುರುವಂಶ ಏನು ಇದೆ, ಆ ಒಂದು ಮಹಾಭಾರತದಲ್ಲಿ ಬಂದಿರೋಂಥ ಕುರುವಂಶ, ಅದರ ಸುತ್ತಲೂ ಇರೋಂಥ ಪ್ರದೇಶಗಳು, ಅಷ್ಟು ಪ್ರದೇಶಗಳು ಹೊರತು ಮಿಕ್ಕಿರೋರು ಯಾರೂ ಕೂಡ ಏನಲ್ವಂತೆ ಬ್ರಹ್ಮರ್ಷಿ ದೇಶಗಳು ಅಲ್ಲವಂತೆ. ಈ ಬ್ರಹ್ಮರ್ಷಿ ದೇಶ ಆರ್ಯಾವರ್ತದವ್ರನ್ನ ಹೊಗಳ್ತಾ ಇದ್ರಂತೆ. ಏನು ಆರ್ಯಾವರ್ತದವರು ಶ್ರೇಷ್ಠ ಅಂತ ಇವರು ಹೊಗಳ್ತಾ ಇದ್ದಾರೆ. ಅಂದರೆ ಇವರು ಕೂಡ ಆರ್ಯಾವರ್ತದವರಲ್ಲ, ಇವರ ಬ್ರಹ್ಮಾವರ್ತದವರು. ಈ ಬ್ರಹ್ಮಾವರ್ತದವರು ಆರ್ಯಾವರ್ತ ಎಂಬಂತಹ ಆ ಸಣ್ಣ ಉತ್ತರಾಖಂಡಲ್ಲಿರೋಂಥವ್ರು ಸನಾತನಿಗಳು. ಇವರೆಲ್ಲ ಸನಾತನಿಗಳಲ್ಲ ತಿಳ್ಕೊಳ್ಳಿ. ನಮ್ಮ ಈಗಿನ ಕಾಲದ ಜನಗಳು ನಾವು ಹಿಂದೂಗಳು ಅಂತ ಹೇಳ್ಬಿಟ್ಟು ಬೇರೆ ಪೈಪೋಟಿ ಮಾಡ್ತವೆ. ಆ ಹಿಂದೂಗಳು ಅನ್ನೋದಕ್ಕೆ ಒಂದು ಸ್ಕ್ರಿಪ್ಚರ್ ಇಲ್ಲ, ಒಂದೇ ಒಂದು ಸ್ಕ್ರಿಪ್ಚರ್ ಇಲ್ಲ ಹಿಂದೂ ಅನ್ನೋ ಧರ್ಮಕ್ಕೆ. ಫಸ್ಟ್ ಆಫ್ ಆಲ್ ಸೊ ಇದೊಂದು ಏನು ಹೇಳ್ತೀವಿ ರೀ, ಕಲೆಕ್ಟಿವ್ಲಿ ಅಕ್ಯುಮುಲೇಟೆಡ್ ನೇಮ್ ಇದು. ಅಂದರೆ ಜಿಯೋಗ್ರಾಫಿಕಲಿ ಅಡ್ರೆಸ್ಡ್ ಕಲೆಕ್ಟಿವ್ಲಿ ಅಕ್ಯುಮುಲೇಟೆಡ್ ನೇಮ್ ಅಂತ ನಾವು ಕರಿಬೋದು. ಒಂದು ಒಳ್ಳೆ ಡೆಫಿನೇಷನ್ ಕೊಡ್ಬೋದು. ಅಂದರೆ ಯಾಕಪ್ಪ ಅಂದರೆ ಸಿಂಧು ಅಂತ ಏನಿತ್ತು ಅದನ್ನು ತಪ್ಪಾಗಿ ಏನು ಉಚ್ಚಾರಣೆ ಮಾಡಲಿಕ್ಕಾಯಿತೋ ಆ ಭೂಪ್ರದೇಶದ ಜನರುಗಳಿಗೆ ಕಾಲಕ್ರಮೇಣ ಬರ್ತಾ ಬರ್ತಾ ಹಿಂದೂ ಅಂತ ಕರೆದು ಹಿಂದೂಸ್ತಾನಿ ಭಾಷೆ ಅನ್ನುವಂಥದ್ದು ಆರಂಭ ಆಯಿತು. ಅದು ಮೂಲ ಭಾಷೆ ಅಲ್ಲ, ಅದಕ್ಕೆ ಸ್ಕ್ರಿಪ್ಟ್ ಅನ್ನೋದೇ ಇಲ್ಲ. ಹಿಂದೂಸ್ತಾನಿ ಅನ್ನೋಂಥ ಒಂದು ಭಾಷೆ, ಅದಕ್ಕೆ ಲಿಪಿ, ಅದನ್ನು ನೀವು ಉರ್ದುನಲ್ಲಿ ಬೇಕಾದ್ರೂ ಬರೀಬೋದು, ಹಿಂದಿನಲ್ಲಿ ಬೇಕಾದರೂ ಬರೀಬೋದು. ಹಿಂದೂಸ್ತಾನಿ ಅನ್ನೋ ಭಾಷೆಗೆ ಹೊಂದಿಲ್ಲ. ಯಾಕೆ? ಅದು ಪರ್ಷಿಯಾದ ಮೂಲದಿಂದ ಬಂದಿರೋಂಥದ್ದು. ಸೊ ಪರ್ಷಿಯನ್ನರು ಬಂದು ನಮ್ಮ ಒಂದು ಏನ್ರಿ ಪಶ್ಚಿಮದಲ್ಲಿರೋಂಥ ಭಾರತವನ್ನು ಆಡಳಿತ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಭಾಷೆಯ ಏನ್ರಿ ಮೂಲದಿಂದ ಬಂದಿರೋಂಥ ಒಂದು ಹಿಂದೂಸ್ತಾನಿ ಅನ್ನೋ ಭಾಷೆ, ಆ ಹಿಂದೂ ಅನ್ನೋದನ್ನು ಸರಿಯಾಗಿ ಕರೆಯೋದಕ್ಕಾಗದೆ ಪುನಃ ತಪ್ಪಾದ ಉಚ್ಚಾರಗಳಿಂದ ಇದೇನಾಗಿರೋದು ಹಿಂದೂ ಅಂತ ಬಂದಿರೋದು. ಹಾಗಾಗಿ ಒಂದು 2-3 ಕಡೆ ತಪ್ಪು ಉಚ್ಚಾರಣೆಗಳಿಂದ ಬಂದಿರೋಂಥ ಹೆಸರನ್ನು ಇಟ್ಕೊಂಡು ಅದನ್ನು ಧರ್ಮ ಅಂತ ಇವತ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ಧರ್ಮ ಅದು. ಆದರೆ ಮೂಲದಲ್ಲಿ ನೋಡೋದಾದರೆ ಈ ಒಂದು ಭಗವದ್ಗೀತೆಯಲ್ಲಿ ಬರುವಂಥ ಕುಟುಂಬಗಳು, ಕುರುಕ್ಷೇತ್ರ, ಪಾಂಚಾಲ, ಶುರಸೇನಕ ದೇಶಗಳು, ಇವರುಗಳೇ ಸನಾತನಿಗಳಲ್ಲ. ಇವರುಗಳನ್ನೇ ಏನಂತ ಕರೀತಾರೆ ಅಂದರೆ ಬ್ರಹ್ಮಾವರ್ತ ದೇಶಗಳು. ಬಟ್ ಇವರು ಸನಾತನಿಗಳನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಆ ಸನಾತನಿಗಳಂಗಾದ್ರೆ ಎಲ್ಲಿದ್ದಾರೆ? ಸನಾತನಿಗಳನ್ನವರು ಬರೀ ಉತ್ತರಾಖಂಡ್ ಎಂಬಂಥ ಸ್ಟೇಟಲ್ಲಿರೋರು. ಯಾವುದರ ಮಿಡ್ಲಲ್ಲಿರೋರು ಅಂತ ಬ್ರಹ್ಮರ್ಷಿ ದೇಶಗಳ ನಡುವಿನ ಬ್ರಹ್ಮಾವರ್ತವು ಸರಸ್ವತಿ ಮತ್ತು ದೃಷದ್ವತಿ ನದಿಗಳ ನಡುವೆ ಇದೆ. ಆದರೆ ಉತ್ತರ ದಕ್ಷಿಣದ ಗಡಿಗಳು ಯಾವುದು ಅಂತ ಅಲ್ಲಿ ಹೇಳಿಲ್ಲ. ನೆಕ್ಸ್ಟ್ ಶ್ಲೋಕದಲ್ಲಿ ನೋಡೋಣ ನಾವು. ನೋಡಿ, ಇದು ಪೂರ್ವ ಪಶ್ಚಿಮ ಹೇಳ್ತಷ್ಟೇ 2 ನದಿಗಳು, ಸರಸ್ವತಿ ಮತ್ತು ದೃಷದ್ವತಿ. ಆದರೆ ಉತ್ತರ ದಕ್ಷಿಣಗಳನ್ನು ಹೇಳಿಲ್ಲ. ಆ ಬಾರ್ಡರ್ಸ್ಗಳು ಯಾವುದು ಅಂತ. ಸೊ ಇಲ್ಲಿ ಆ ಬಾರ್ಡರ್ಸ್ಗಳನ್ನು ನಾನು ಪ್ರೆಸೆಂಟ್ ಮಾಡಿ ನಿಮಗೆ ಮ್ಯಾಪ್ ತೋರಿಸ್ತಾ ಇರ್ತೀನಿ. ಭಾಳ ಬ್ಲರ್ರಾಗಿದೆ ಓಲ್ಡ್ ಮ್ಯಾಪ್ ಇದು. ಆಮೇಲೆ ಪಿಕ್ಸೆಲ್ಸ್ ಅಷ್ಟು ಇದಿಲ್ಲದೆ ಇರೋದ್ರಿಂದ ಬ್ಲರ್ರಾಗಿ ಕಾಣಿಸುತ್ತೆ. ನೀವು ಗೂಗಲ್ ಮಾಡಿದ್ರೆ ಸಿಕ್ಕುತ್ತೆ ನಿಮಗೆ ಇದು ಡೀಟೇಲಾಗಿ. ಸೊ ಇಲ್ಲಿನ ಹೆಸರುಗಳನ್ನು ಹೇಳ್ತೀನಿ, ನೀವು ಗೂಗಲ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಿಮಗೆ. ನೋಡಿ, ಮನುಸ್ಮೃತಿ 2:21ರಲ್ಲಿ ಹೇಳುತ್ತೆ, ಹಿಮವದ್ವಿಂಧ್ಯೋರ್ ಮಧ್ಯಂ ಯತ್ ಪ್ರಾಗ್ ವಿನಾಶನಾದಪಿ ಪ್ರತ್ಯಗೀವ ಪ್ರಯಾಗಾಚ್ಯ ಮಧ್ಯದೇಶ ಪ್ರಕೀರ್ತಿತಃ ಅಂತ ಹೇಳ್ತಾರೆ. ಹಿಮವದ್ ವಿಂಧ್ಯೋರ್ ಮಧ್ಯಂ ಅಂದರೆ ಹಿಮಾವೃತ ಅನ್ನೋಂಥದ್ದು ಒಂದಿದೆ,
ಆಮೇಲೆ ವಿಂಧ್ಯ ಪರ್ವತ ಅನ್ನುವಂಥದ್ದು ಇದೆ. ಆ ಹಿಮಾವರ್ತ ಮತ್ತು ವಿಂಧ್ಯ ಪರ್ವತ ಈ ಎರಡರ ಮಧ್ಯೆ. ಸೊ ಇದು ನಾರ್ತು ಮತ್ತು ಸೌತ್ಗೆ ಬರ್ತದೆ. ಸೌತ್ಗೆ ನಿಮಗೆ ವಿಂಧ್ಯ ಬರ್ತದೆ, ನಾರ್ತ್ಗೆ ಹಿಮಾವತ್ ಬರ್ತದೆ. ಈ ಎರಡರ ಮಧ್ಯದಲ್ಲಿ ಇರೋ ಅಂಥದ್ದು ಅಂತ ಹೇಳ್ತಾರೆ ನೋಡಿ. ಈಸ್ಟ್ ವೆಸ್ಟ್ ಬಾರ್ಡರ್ಸ್ ಅವಾಗಲೇ ಹೇಳಿದ್ದೀನಿ ನಾನು ಹಿಂದಿನ ಶ್ಲೋಕದಲ್ಲಿ. ಈಸ್ಟ್ ವೆಸ್ಟ್ ಇದೆ, ಈಗ ನಾರ್ತು ಮತ್ತು ಸೌತ್ ಇದೆ ಬಾರ್ಡರ್ಗಳು. ಇದು ಯಾವುದು ನಾನು ಬರ್ದಿಲ್ಲ, ದಯವಿಟ್ಟು ನಿಮ್ಮ ಮನುಸ್ಮೃತಿ ಗ್ರಂಥ ತೆಗೆದು ನೋಡ್ಕೊಳ್ಳಿ ನೀವು. ಮನುಸ್ಮೃತಿ 2ನೇ ಅಧ್ಯಾಯ ಶ್ಲೋಕಗಳು 17ರಿಂದ 21 ತನಕ ನಾನು ಈಗ ಮಾತಾಡ್ತಾ ಇರೋಂಥದ್ದು. ಹಾಗಾದರೆ ಹಿಮಾಲಯ ಮತ್ತು ವಿಂಧ್ಯದ ನಡುವೆ ವಿನಶನದ ಪೂರ್ವಕ್ಕೆ ಮತ್ತು ಪ್ರಯಾಗದ ಪಶ್ಚಿಮಕ್ಕಿರುವ ದೇಶವನ್ನು ಮಧ್ಯ ದೇಶ ಅಂತ ಕರೆಯಲಾಗ್ತದೆ ಕೂಡ. ಮಧ್ಯ ದೇಶ ಅನ್ನೋದು ಕೂಡ ಒಂದು ಹೆಸರು ಅದಕ್ಕೆ. ಹಾಗಾದರೆ ಅಲ್ಲಿರೋಂಥ ಆ ದೇಶ ಬಿಟ್ಬಿಟ್ಟು ನೀವ್ಯಾಕಪ್ಪ ಎಲ್ಲ ಕಡೆ ಶೂದ್ರರ ದೇಶಗಳಿಗೆ ಬಂದುಬಿಟ್ಟಿದ್ದೀರಾ, ದ್ರಾವಿಡರಿರೋ ದೇಶಗಳಿಗೆ ಬಂದುಬಿಟ್ಟಿದ್ದೀರಾ, ಮಾಗದಲ್ಲಿ ಎಂಟ್ರಿ ಆಗ್ಬಿಡ ಅಂತ ಅಲ್ಲಿಗೆ ಬಂದಿದೆ ನೋಡಿ. ಎಲ್ಲಿರಬೇಕಾದವರು ನೀವು, ತುದಿಯಲ್ಲಿರಬೇಕಾದಂಥವ್ರು. ಹಿಮಾವತ್ ಅಂತಂದ್ಬಿಟ್ರೆ ಏನ್ರಿ ನಮ್ಮ ಕಾಶ್ಮೀರದಲ್ಲಿರೋಂಥ ಮೂಲ ಬೆಟ್ಟಗಳು. ಸೊ ಅದು ನಾರ್ತ್ಗೆ, ಉತ್ತರಕ್ಕೆ ಹಿಮಾವತ್ತು ಮತ್ತು ಪೂರ್ವಕ್ಕೆ ಪ್ರಯಾಗ್ ದೃಷದ್ವತಿ ನದಿ ಇರೋಂಥದ್ದು, ಮತ್ತು ದಕ್ಷಿಣಕ್ಕೆ ವಿಂಧ್ಯ ಪರ್ವತ, ಮತ್ತು ಪಶ್ಚಿಮಕ್ಕೆ ವಿನಾಶನ ಅಥವಾ ಸರಸ್ವತಿ ನದಿ ಇರೋಂಥದ್ದು. ಈ 4 ಬಾರ್ಡರ್ಸು ನಿಮ್ಮ ಶ್ಲೋಕದಲ್ಲಿದೆ. ದಯವಿಟ್ಟು ಪುನಃ ಹೇಳ್ತಾ ಇದ್ದೀನಿ, ನೀವು ಓದ್ಕೊಳ್ಳಿ. ಯಾಕಂದರೆ ವಿನಾಕಾರಣ ನಾನೇನೋ ತಪ್ಪಾಗಿ ಪ್ರಚಾರ ಮಾಡ್ದಂಗೆ ನನ್ನ ಮೇಲೆ ನಿಮಗೆ ಅಗ್ರೆಸಿವ್ನೆಸ್ ಆಗ್ತಾ ಇರ್ತದೆ, ಅದಲ್ಲ. ಸೊ ದಯವಿಟ್ಟು ಬುದ್ಧಿಜೀವಿಗಳಿದ್ದರೆ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡ್ರಿ. ಇದು ಯಾರನ್ನೋ ಒಂದು ಪರ್ಟಿಕ್ಯುಲರ್ ಜನಗಳನ್ನು ಅಡ್ರೆಸ್ ಮಾಡಿ ಅವ್ರ ಮನುಸ್ಮೃತಿ ಬರ್ಕೊಂಡ್ರೆ ಇದನ್ನು ಇಡೀ ದೇಶಕ್ಕೆಲ್ಲ ಅಪ್ಲೈ ಮಾಡ್ತಾ ಇದ್ರಲ್ಲ. ತಗೊಂಡು ಎಷ್ಟು ಮೂರ್ಖತನ ಇದೆ ಇದರಲ್ಲಿ. ಫಸ್ಟ್ ಆಫ್ ಆಲ್ ಓಕೆ, ಒಳ್ಳೇದಿದ್ರೆ ಒಂದು ಪಕ್ಷ ಎಲ್ಲರೂ ಇಡೀ ಮನುಷ್ಯ ಕುಲ ಅಪ್ಲೈ ಮಾಡ್ಕೊಳ್ಳೋಣ, ಇಂಪ್ಲಿಮೆಂಟ್ ಮಾಡೋಣ ಎಲ್ಲ ಕಡೆ. ಒಳ್ಳೇದಿದೆಯಾ ಅಂದರೆ ಎಲ್ಲರೂ ನಮ್ಮ ದೇಶ ಬಿಟ್ಟು ಮಿಕ್ಕಿರೋರೆಲ್ಲ ಬೆರಕೆಯಲ್ಲಿ ಹುಟ್ಟಿದವರು ಅಂತ ಹೇಳ್ತಾರಲ್ಲ. ಇವರು ಎಷ್ಟು ನೀಚರಿರಬೇಕು ಇವರು. ಇಂಥ ನೀಚತ್ವವನ್ನು ಹೆಂಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಎಲ್ಲರೂ. ಇಮ್ಯಾಜಿನ್ ಮಾಡ್ರಿ, ಇಷ್ಟೊಂದು ದೊಡ್ಡ ಭಾರತ ಅಂತ ಇವತ್ತೇನಿದೆ ಅದು ಯುನೈಟೆಡ್ ಇಂಡಿಯನ್ ಗವರ್ನಮೆಂಟ್ ಅಂತೇಳಿ ಬ್ರಿಟಿಷ್ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಬಂದಿರೋವಂಥದ್ದು ಇಷ್ಟು ದೊಡ್ಡ ದೇಶ. ಅದಕ್ಕಿಂತ ಮುಂಚೆ ಇಲ್ಲಿ 622 ಏನ್ರಿ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಂತ ಹೇಳ್ಬಿಟ್ಟು ಡಿವೈಡ್ ಆಗಿದ್ದಂಥದ್ದು. ಒಂದೊಂದು ರಾಜನು ಇನ್ನೊಂದು ರಾಜನ ಜೊತೆಯಲ್ಲಿ ಯಾವಾಗಲೂ ಬರೀ ಯುದ್ಧಗಳು ಮಾಡ್ಕೊಂಡಿದ್ದು ಬಿಟ್ಟರೆ ಬೇರೆ ಚರಿತ್ರೆನೇ ಇಲ್ಲ. ಯಾವಾಗಲೂ ಗಲಾಟೆಗಳೇ ಇಲ್ಲಿ ನಡೆದಿರೋ ಅಂಥದ್ದು. ಸೊ ಹಂಗಾದರೆ ಸ್ನೇಹಿತರೆ ಯೋಚನೆ ಮಾಡಿ, ನಾವು ಕನ್ನಡಿಗರಂತ ಇಟ್ಕೊಳ್ಳೋದಾದರೆ ದ್ರಾವಿಡ ಭೂಪ್ರದೇಶಕ್ಕೆ ಅಂತ ಅವ್ರು ಹೇಳಿದ್ದು, ನಾವು ಹೇಳ್ಕೊಂಡಿಲ್ಲ ದ್ರಾವಿಡರಂತ. ಅವರ ಮನುಸ್ಮೃತಿಯಲ್ಲಿ ಅವ್ರು ಮೆನ್ಷನ್ ಮಾಡಿರೋದು ನೋಡಿ. ಆ್ಯಕ್ಚುಲಿ ಇದ್ರದ್ದೊಂದು ದೊಡ್ಡ ಇದಿದೆ, ಏನು ಗೊತ್ತಾ, ಮನು ಅಲ್ಲ ಹೆಸರಿಟ್ಟಿರೋದು, ಬ್ರಿಟಿಷ್ನವ್ರು ಬಂದ್ಬಿಟ್ಟು ದ್ರಾವಿಡ ಅಂತೇಳಿ ನಮ್ಮನ್ನು ಡಿವೈಡ್ ಮಾಡಿ ರೂಲ್ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಅಯ್ಯೋ ಹುಚ್ಚರ, ನಿಮ್ಮ ಗ್ರಂಥಗಳನ್ನ ಒಂದು ಸಾರಿ ಓದ್ರಿ. ನಿಮ್ಮ ಗ್ರಂಥಗಳೇ ನಿಮ್ಗೆ ಹೇಳ್ತಾ ಇದ್ದಾವಲ್ಲಿ. ದ್ರಾವಿಡರಂತ ಹೆಸರಿಟ್ಟಿದ್ದು ನೀವು, ಆಂಧ್ರ ಅಂತ ಹೆಸರಿಟ್ಟಿದ್ದು ನೀವು, ನಿಷಾದರಂತ ಹೆಸರಿಟ್ಟಿದ್ದು ನೀವು, ಕೈಬರ್ತ ಅಂತ ಹೆಸರಿಟ್ಟಿದ್ದು ಕೂಡ ನೀವೇನೆ. ಎಲ್ಲ ನೀವೇ ಇಟ್ಟುಬಿಟ್ಟು ಜಾತಿಗಳನ್ನು ನೀವೇ ಮಾಡಿ ಎಲ್ಲ ನೀವೇ ವಿಂಗಡಿಸಿ ಇವತ್ತು ಬ್ರಿಟಿಷರ ಮೇಲೆ ಹಾಕ್ತೀರಾ ಎಲ್ಲ. ಬ್ರಿಟಿಷರು ಬಂದು ನಿಮ್ಮ ಶಾಸ್ತ್ರಗಳಲ್ಲಿ ಇರೋದನ್ನು ಏನಿದೆಯೋ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಪ್ರಪಂಚಕ್ಕೆ ತೋರಿಸಿದ್ರಷ್ಟು ಬಿಟ್ಟರೆ ನಿಮ್ಮ ಗ್ರಂಥಗಳನ್ನು ಆಲ್ಟರ್ ಮಾಡಲಿಲ್ಲ ಅವರು. ನಿಮ್ಮ ಗ್ರಂಥ ಒರಿಜಿನಲ್ ಇದೆಯಲ್ಲ ತೆಗೆದು ನೋಡ್ಕೊಡ್ರಿ, ಇವತ್ತು ಅದೇ ಇದೆ. ಅವ್ರು ಆಲ್ಟರ್ ಮಾಡೋಕ್ಕೆ ಬಂದಿಲ್ಲ. ಅವ್ರು ಜಸ್ಟ್ ಏನಿದೆಯೋ ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಬಂದರು. ನೋಡಿ ಹಿಂಗಿದೆ, ಇದು ಎಲ್ಲಿ ರೀಸನಿಂಗ್ ಇಲ್ವಲ್ಲ, ಇದರೊಳಗಡೆ ನ್ಯಾಯ ಇಲ್ವಲ್ಲ ಅಂತ ಹೇಳಕ್ಕೆ ಬಂದರು ಅಷ್ಟೇ. ಆದರೂ ಅವರು ಗೌರವಿಸ್ತಾರೆ. ಒಂದು ಆ್ಯಸ್ ಏನ್ರಿ ಒಂದು ಲಿಟ್ರೇಚರ್ ಮೇಲೆ ಪ್ರೇಮಿ ನಾನು. ನಂದು ಎಲ್ಲ ಲಿಟ್ರೇಚರ್ಗೆ ಒಂದು ಅಭಿಮಾನಿ ನಾನು. ಹಾಗಾಗಿ ನಾನು ಎಲ್ಲ ಲಿಟ್ರೇಚರ್ನ ಪ್ರೀತಿಸ್ತೀನಿ. ಇದರೊಳಗಿರೋಂಥ ಆ ಕಾಲದ ಸಂಸ್ಕಾರ, ಸಂಸ್ಕೃತಿಗಳು, ಕಲೆ, ಆಚಾರ, ಸಂಪ್ರದಾಯಗಳು ಏನೇನಿದ್ವು, ಹೇಗಿದ್ವು ಅನ್ನೋಂಥದ್ದನ್ನು ಆ ಕಾಲದ ದೃಷ್ಟಿಕೋನದಿಂದ ನಾನು ಕೂಡ ಗೌರವಿಸ್ತೀನಿ. ಅಷ್ಟು ಬಿಟ್ಟರೆ ಆವಾಗಲೂ ಕೂಡ ಮಾಡಿರೋದು ತಪ್ಪು ಮಾತ್ರ ತಪ್ಪೇನೇ ರೀ. ಅದು ಈ ಕಾಲದಲ್ಲಿ ಮಾಡಲಿ ಆ ಕಾಲದಲ್ಲಿ ಮಾಡಲಿ. ಶೂದ್ರ ಅಂತೇಳಿ ಒಬ್ಬನ ಅವಮಾನಗೊಳಿಸಿದ್ರೆ ಅವನಿಗೆ ಎಷ್ಟು ನೋವಾಗುತ್ತೆ ಅನ್ನೋಂಥದ್ದು ಗೊತ್ತಿದೆಯಾ? ಹೀನ ಜಾತಿಯವನಂತ ಹೇಳಿ ಅವನನ್ನು ನೀನು ಇಲ್ಲಿ ನೀರು ಹಿಡ್ಕೊಂಬೇಡ, ಆ ಹೋಟೆಲ್ ಊಟ ಮಾಡಬೇಡ, ಈ ಶೇವಿಂಗ್ ಶಾಪಲ್ಲಿ ಬರಬೇಡ ಅಂತ ಇವತ್ತಿಗೂ ಹೊಡಿತಾ ಇರೋಂಥದ್ದು ನ್ಯೂಸಲ್ಲಿ 1000 ಗಟ್ಟಲೆ ನೋಡ್ಬೋದು ನೀವು. ಬರೀ ನಗರ ಪ್ರದೇಶಗಳಲ್ಲಿರೋ ಜನರುಗಳಿಗೆ ನಿಮ್ಗೆ ಕಾಣಿಸಲ್ಲ ಅಷ್ಟೇ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ, ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಇವತ್ತು ಕೂಡ 1-2 ಪರ್ಟಿಕ್ಯುಲರ್ ಕ್ಯಾಸ್ಟ್ಗಳನ್ನು ಯಾರೂ ಮನೆ ಒಳಗಡೆ ಬಿಟ್ಕೊಳ್ಳೋದು ಇಲ್ಲ, ಅವರಿಗೆ ಮದುವೆ ಮಾಡಿಕೊಡೋದು ಇಲ್ಲ. ಬೈ ಚಾನ್ಸ್ ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟು ಪಾಪ ಬಂದಿದ್ದಾರೆ ಅಂತಂದರೆ ಅವ್ರನ್ನ ಆಟಾಡಿಸಿ ಎಲ್ಲಿ ಸಿಕ್ಕಿದ್ರಲ್ಲಿ ಕತ್ತರಿಸಾಕೋದು, ಬೆಂಕಿ ಇಡೋದು, ಇಂಥ ಅನಿಷ್ಟ ನೀಚ ಪದ್ಧತಿನ ಮಾಡ್ತಿರೋ ಬಿಟ್ಟರೆ ಇವತ್ತಿಗೂ ಅವ್ರನ್ನ ಯಾರನ್ನೂ ಮನೆಗಳಿಗೆ ಸೇರಿಸ್ಕೊಂಡಿರೋದು. ಬನ್ರಪ್ಪ ನಾವು ನೀವೆಲ್ಲರ ಸನಾತನಿಗಳಂದರೆ ನಾವೆಲ್ಲ ಮನುಷ್ಯರು, ಬನ್ರಿ ನಾವೆಲ್ಲ ಒಟ್ಟಿಗೆ ತಿನ್ನೋಣ, ಒಟ್ಟಿಗೆ ಮಲ್ಗೋಣ, ಒಟ್ಟಿಗೆ ಜೀವಿಸೋಣ ಅನ್ನೋಂಥ ಸಮಾನತೆ, ಮಾನವೀಯತೆ ಅನ್ನೋದು ಇವತ್ತಿಗೂ ಇಲ್ಲ. ಅಂಥ ಅನಿಷ್ಟ ಒಂದು ಇದನ್ನು ಬರ್ಕೊಟ್ಟಿದ್ದಾರೆ ಆತ ನಿಮ್ಮ ಮನು. ಎಷ್ಟು ಬುದ್ಧಿವಂತನೋ ಗೊತ್ತಿಲ್ಲ ನೋಡಿ. ಆ 22ರಲ್ಲಿ ಏನು ಹೇಳ್ತಾರೆ, ಆ ಸಮುದ್ರ ತತು ವೈ
ಪೂರ್ವದ ಸಮುದ್ರಾಶ್ಚ ಪಶ್ಚಿಮಾತ್ ತಯೋರೇವಾಂತರಂ ಗಿರ್ಯೋರಾರ್ಯಾವರ್ತಂ ವಿದರ್ಬುದ ಅಂತ ಹೇಳ್ತಾರೆ. ಅಂದರೆ ಪೂರ್ವ ಸಾಗರದವರೆಗೆ ಮತ್ತು ಪಶ್ಚಿಮ ಸಾಗರದವರೆಗೆ ವಿಸ್ತರಿಸಿರುವ ಮತ್ತು ಅದೇ ಎರಡು ಪರ್ವತಗಳ ನಡುವೆ ಇರುವ ದೇಶವು ವಿದ್ವಾಂಸರು ಆರ್ಯಾವರ್ತ ಅಂತ ಕರೀತಾರೆ ಅಂತ ಹೇಳ್ಬಿಡ್ತಾರೆ. ಹಾಗಾದರೆ ಈ ಎರಡು ಏನ್ರಿ, ಆ ಕಾಲದಲ್ಲಿ ಗಂಗಾ ನದಿ ಇದೆ, ಅವರಿಗೆ ದೊಡ್ಡ ಸಮುದ್ರ. ಅವರು ಸಮುದ್ರ ಅಂತಂದರೆ ನೀವೇನು ಬಾಂಗ್ಲಾದೇಶದ ತನಕ ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತಲ್ಲ. ಬಾಂಗ್ಲಾದೇಶವನ್ನು ಕೈವರ್ತ, ಅದು ಹೀನವಾದ ಪ್ರದೇಶ ಅಂತ ಅವರೇ ಬಿಟ್ಬಿಟ್ರು. ಸೊ ಅಲ್ಲಿಗೆ ಅವ್ರು ಹೋಗ್ತಾ ಇಲ್ಲ. ಈ ಕಡೆ ಗಂಗಾ ನದಿ ಮೇಲಿನ ಉದ್ಭವ ಆಗಂಥ ಒಂದು ಸ್ಥಳ, ಅಲ್ಲಿ 5 ಪ್ರಯಾಗಗಳು ಅಂತ ಬರ್ತವೆ. ಸೊ 5 ಪ್ರಯಾಗಗಳು ಆ ಒಂದು ಪ್ರದೇಶ. ಮತ್ತು ದೆಹಲಿ ಬಿಟ್ಟು ಇನ್ನು ಸ್ವಲ್ಪ ಆ ಕಡೆಗೆ ಹೋಗಾದರೆ ವೆಸ್ಟ್ಗೆ ಅಲ್ಲಿ ಒಂದು ಏನ್ರಿ ಸರಸ್ವತಿ ನದಿ ಬರ್ತದೆ. ಆ ಸರಸ್ವತಿ ನದಿ ಈ ಎರಡರ ಮಧ್ಯದಲ್ಲಿರೋಂಥವ್ರು ಮಾತ್ರ ಆರ್ಯಾವರ್ತ ಅಂತ ಹೇಳ್ತಾರೆ. ಸೊ ಹಾಗಾದರೆ ಆರ್ಯಾವರ್ತ ಮಾತ್ರ ದೈವನಗರ, ದೇವರು ಮಾತ್ರ ಅದನ್ನು ನಿರ್ಮಿಸಿದ್ರು. ಮತ್ತು ಮಿಕ್ಕಿರೋ ದೇಶಗಳನ್ನು ಕರ್ನಾಟಕ, ತಮಿಳುನಾಡು, ಕೇರಳ, ಅಂದರೆ ಇವನ್ನೆಲ್ಲ ಏನು ದೆವ್ವಗಳು ನಿರ್ಮಿಸಿದ್ರ? ಅವರು ಮಾತ್ರ ಏನು ಅವರು ದೇವರುಗಳು ನಿರ್ಮಿಸಿ ದೇವರಿಂದ ಹುಟ್ಟಿದ್ದಾರೆ, ಇವರೆಲ್ಲ ಏನು ದೆವ್ವಗಳಿಂದ ಹುಟ್ಟಿದಾರ? ಬ್ರಹ್ಮಾವರ್ತ ಮಾತ್ರ ದೈವ ನಿರ್ಮಿತ ಅಂತ, ಮಿಕ್ಕಿರೋದೆಲ್ಲ ಪಿಶಾಚಿಗಳು ನಿರ್ಮಿತನೇನ್ರಿ ನಿಮಗೆ? ದಕ್ಷಿಣ ಭಾರತದ ದ್ರಾವಿಡರು ನಿಮಗೆ ಪಾಷಂಡಿಗಳು ಮತ್ತು ನೀಚರ ಥರ ಕಾಣಿಸ್ತಾರ. ಫಸ್ಟ್ ಆಫ್ ಆಲ್ ಇಂಥದ್ದನ್ನು ಬರೆದಿರೋ ನೀಚ ಯಾವನಿದ್ರೂ ಒಂದು ದೊಡ್ಡ ನೀಚನಾಗಿರ್ತಾನೆ. ಅದೇಗೆ ಮಿಕ್ಕಿರೋರ್ನ ನೀಚರಂತ ಹೇಳೋಕ್ಕಾಗುತ್ತೆ? ನೀವು ನಿಮ್ಮ ದೇಶಕ್ಕೆ ಸೇರಿ ಇರೋಂಥ ನಮ್ಮನ್ನೇ ನೀಚರಂತ ಕರಿತೀರ ಅಂತಂದರೆ, ಸೇರ್ತಾ ಇರೋಂಥ ಇತರ 6 ಖಂಡಗಳು 194 ದೇಶಗಳು ಜನರುಗಳು ನಿಮ್ಮ ಮುಂದೆ ನಿಂತ್ಕೊಂಡ್ರೆ ಅವರನ್ನೇ ಎಷ್ಟು ಹೀನಾಯವಾಗಿ ನೋಡ್ತೀರಾ ನೀವು? ನಿಮ್ಮ ಸ್ವಂತ ಸ್ವದೇಶಿಗಳನ್ನೇ ಇಷ್ಟು ಕೆಟ್ಟದಾಗಿ ನೋಡೋದು ಜನಗಳು. 10:26ನೇ ಶ್ಲೋಕವನ್ನು ದಯವಿಟ್ಟು ಇನ್ನೊಂದ್ಸರಿ ರೆಫರ್ ಮಾಡ್ಕೊಳ್ಳಿ. ನೀವು ಆಂಧ್ರ ಮೆನ್ಷನ್ ಮಾಡಿರೋದು, ಮಗಧ ಮೆನ್ಷನ್ ಮಾಡಿರೋದು, ದ್ರಾವಿಡ ಮೆನ್ಷನ್ ಮಾಡಿರೋದು ಬ್ರಿಟಿಷರಲ್ಲ, ಕ್ರೈಸ್ತರಲ್ಲ. ಡಿವೈಡ್ ಆ್ಯಂಡ್ ರೂಲ್ ಅಂತ ಅವರು ಬಂದು ಮಾಡಿ ಡಿವೈಡ್ ಮಾಡಲಿಲ್ಲ ನಿಮ್ಮನ್ನು, ನೀವೇ ಡಿವೈಡ್ ಮಾಡ್ಕೊಂಡಿರೋದು. ನಿಮ್ಮ ಒಂದೊಂದು ಕಾಲದಿಂದ ಆ ಬ್ರಿಟಿಷ್ ಬಂದು ಯುನೈಟ್ ಮಾಡಿದ್ರು, ಯುನೈಟೆಡ್ ಇಂಡಿಯನ್ ಗವರ್ನಮೆಂಟ್ ಎಸ್ಟಾಬ್ಲಿಷ್ ಮಾಡಿದ ಅವ್ರು ಮಾಡಿಕೊಟ್ಟಿರೋದು ಇವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಅದು ಬಿಟ್ಟರೆ ಒಂದಾನೊಂದು ಕಾಲದಲ್ಲಿ ಇಡೀ ದೇಶವನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಒಬ್ಬರನ್ನ ತುಳಿದು ಅಕ್ಕರವ ಕಲಿತಾತ ಒಕ್ಕಲನ್ನು ತಿನ್ನಕಲಿತ ಅಂತಂದು ಎಲ್ಲರನ್ನು ಲೂಟಿ ಮಾಡಿ ಜೀವಿಸಿರೋ ಅಂಥದ್ದು ಈ ಒಂದು ಇತಿಹಾಸ. ಈಗ 15 ಜಾತಿ ಜನಾಂಗಗಳನ್ನು ಗುರುತಿಸಿ ಏನ್ರಿ 10:31ನೇ ಶ್ಲೋಕದಲ್ಲಿ ಇವರೆಲ್ಲ ಆರ್ಯಾವರ್ತದಿಂದ ಬಹಿಷ್ಕರಿಸಲ್ಪಟ್ಟರು. ಈ ಶೂದ್ರ ರಾಜ್ಯಗಳಲ್ಲಿ ಬ್ರಾಹ್ಮಣರು ವಾಸಿ ಮಾಡಬಾರ್ದು ಅಂತ ಹೇಳಿದ ಮೇಲೆ ಯಾಕಪ್ಪ ಇದ್ದೀರಾ? ಕೈವರ್ತದ ಏನ ಜಾತಿಯವರು ಸನಾತನ ಧರ್ಮ ವಿರೋಧಿಗಳಂದ ಮೇಲೆ ಯಾಕಪ್ಪ ಅವ್ರ ಜೊತೆ ಇದ್ದೀರಾ? ಅವರ ವೇದಗಳನ್ನು ಧಿಕ್ಕರಿಸುವ ಪಾಷಂಡಿಗಳಂದ ಮೇಲೆ ಬಿಟ್ಬಿಡ್ರಿ ಅವ್ರ ಸಹವಾಸ. ಅವ್ರ ರಾಜ್ಯದಲ್ಲಿ ಇರಬೇಡ್ರಿ ನೀವು. ಓಟೋಗ್ರಿ ಎಲ್ಲರೂ ಉತ್ತರಾಖಂಡದಲ್ಲಿ ಹೋಗಿರ್ರಿ ಸನಾತನಿಗಳಂತ ತಿಳ್ಕೊಂಡು. ಕನ್ನಡಿಗರನ್ನು ನೀವು ಸನಾತನಕ್ಕೆ ಪಾಷಂಡಿಗಳಂತ ಕರಿತೀರಾ ನೀವು. ಶೂದ್ರರ ದೇಶದಲ್ಲಿ ವಾಸಿಸಲೇಬಾರದು ಅಂತ ಹೇಳ್ತೀರಾ. ನಮ್ಮ ನಾಡಿನಲ್ಲಿರೋಂಥ ನದಿಗಳು ಎಷ್ಟೊಂದು ಏನ್ರಿ ಶುದ್ಧವಾಗಿರೋ ನದಿಗಳು, ಜೀವ ನದಿಗಳಂತ ಇರ್ತೀವಿ ಕರ್ನಾಟಕದಲ್ಲಿ. ಕರ್ನಾಟಕ ಹೇಳ್ಬೇಕಂತಂದರೆ ಭಾರತ ದೇಶದಲ್ಲೇ ಒಂದು ಪ್ರತ್ಯೇಕವಾಗಿರೋಂಥ ಜಿಯೋಗ್ರಫಿಕಲ್ ಇದೆ. ಭಾಳ ಏನು ಹೇಳ್ತೀವಿ, ಒಂದು ಪೆಕ್ಯುಲರ್ ಜಿಯೋಗ್ರಫಿಕಲ್ ಇದಿದೆ ಅದಕ್ಕೆ. ಯಾಕಂದರೆ ಹಿಮಾಲಯ ಪರ್ವತದಂತೆ ಇಲ್ಲಿ ನಮಗೆ ಮಂಜು ಕವಿಯಂತಹ ಅತ್ಯಂತ ಸುಂದರವಾದಂಥ ಘಟ್ಟಗಳು ಇದ್ದಾವೆ ನಮಗೆ. ಅದೇ ರೀತಿಯಲ್ಲಿ ಬಯಲು ಪ್ರದೇಶಗಳಂತ ಬಯಲು ಪ್ರದೇಶ ಇದೆ ನಮಗೆ. ಅತ್ಯಂತ ಬಿಸಿ ಪ್ರದೇಶಗಳಿದ್ದಾವೆ, ಅತ್ಯಂತ ಚಳಿ ಪ್ರದೇಶಗಳಿದ್ದಾವೆ, ನದಿಗಳಿದ್ದಾವೆ ನಮಗೆ, ಸಮುದ್ರ ಕೂಡ ಇದೆ ನಮಗೆ. ಮತ್ತು ನಮ್ಮ ಮಣ್ಣು ವ್ಯವಸಾಯಕ್ಕೆ ಫಲವತ್ತಾದ ಮಣ್ಣು ಕೂಡ ಇದೆ ನಮಗೆ. ನಮ್ಮ ಕನ್ನಡ ನಾಡನ್ನು ಕವಿಗಳು ವರ್ಣಿಸಿ ಆಡಿರೋಂತಹ ಇದು ಲಿಟ್ರೇಚರ್ ಎಷ್ಟಿದೆ ನಮಗೆ. ಕಾವ್ಯಗಳು, ಕಾದಂಬರಿಗಳು ಲೆಕ್ಕ ಇಲ್ಲದೇ ಇರೋ ಅಷ್ಟಿದೆ. ಇವ್ರ ಥರ ವೇಸ್ಟ್ ಕಂತೆ ಪುರಾಣಗಳನ್ನು ಬರ್ಕೊಂಡಿಲ್ಲ ನಮ್ಮ ಕನ್ನಡ ನಾಡಿನ ಕವಿಗಳು. ಕನ್ನಡ ನಾಡಿನ ಕವಿಗಳಲ್ಲಿ ಅಗ್ರಗಣ್ಯರಾಗಿರೋಂಥ ಯಾರ್ರಿ, ನಮ್ಮ ಕುವೆಂಪುರವರನ್ನು ತೊಗೊಂಡ್ಬಿಟ್ರೆ ವಿಶ್ವ ಮಾನವ ಅಂತ ಅಡ್ರೆಸ್ ಮಾಡ್ತಾರೆ ಅವ್ರನ್ನ. ಯಾಕೆ? ಅಷ್ಟೊಂದು ಒಂದು ಒಳ್ಳೆಯ ಕಾವ್ಯಗಳನ್ನು, ಮಾನವ ಸಹಜೀವನವನ್ನು, ಮಾನವ ಮೌಲ್ಯಗಳನ್ನು, ಅವನ ಕಷ್ಟ ನಷ್ಟಗಳನ್ನು ಎಲ್ಲವುಗಳನ್ನು ಅಡ್ರೆಸ್ ಮಾಡಿ ಅವುಗಳೆಲ್ಲವನ್ನು ಕೂಡ ಮಾನವ ಮನುಷ್ಯನಂತೆ ಜೀವಿಸೋದು ಹೇಗೆ ಅಂತ ಬರೆದಿದ್ದಾರೆ. ಬಿಟ್ಟರೆ ಈ ರೀತಿ ನೀಚವಾಗಿ ಅವನು ಶೂದ್ರ, ಇವನು ಕಡಿಮೆ ಜಾತಿ, ಅವನು ಈ ಜಾತಿ ಅಂತೆಲ್ಲ, ಅವನು ಬೆರಕೆ ಹುಟ್ಟಿರೋನು ಅಂತೆಲ್ಲ ಬರದೇ ಇಲ್ಲ ರೀ. ಎಷ್ಟು ಕೆಟ್ಟ ಪದಗಳನ್ನು ಬರೆದಿದ್ದೀರ. ಶೂದ್ರರ ದೇಶದಲ್ಲಿ ವಾಸಿಸಲೇಬಾರ್ದು ಅಂತ ಹೇಳೋರು ಯಾಕಪ್ಪ ಬಂದ್ರಿ ಅಂತ ಕೇಳಿದ್ರೆ ಏನ್ರಿ ಇದೆ ನಿಮಗೆ ಉತ್ತರ? ಕರುನಾಡು ಅದರ ನದಿಗಳು ಪವಿತ್ರ ಅಲ್ವೇನ್ರಿ ನಿಮಗೆ? ಕರುನಾಡು ದೈವ ನಿರ್ಮಿತವಲ್ವೇನ್ರಿ ನಿಮಗೆ? ನಿವಾಸ ಯೋಗ್ಯವಲ್ವೇನ್ರಿ? ಇಷ್ಟೆಲ್ಲ ಕೃಷಿ ಮತ್ತು ಸೇವಾ ವೃತ್ತಿಗಳನ್ನು ನೀವು ಭಿಕ್ಷೆಗಿಂತ ಸುಳ್ಳಿಗಿಂತ ಅನಿಷ್ಟ ಅಂತ ಎಣಿಸಿರಿ. ನಮ್ಮ ರಾಜ್ಯದ ಕೃಷಿಕರು ಏನ್ರಿ ರೈತರುಗಳಿಲ್ಲ ಅಂತಂದುಬಿಟ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬೆನ್ನೆಲುಬೆ ಅಲ್ಲ, ಜೀವನಾಡಿ ಅಂತ ಹೇಳಬೇಕು. ಯಾಕಂದ್ರೆ ರೈತ ಆಗ್ತಿದ್ರೆ ಇವ್ರೇನು ಮಣ್ಣು ಹಂಗೆ ಕಚ್ಕೊಂಡು ತಿಂತಾರೆ, ಒಟ್ಟಿಗೆ ಮಣ್ಣು ತಿಂತಾರೆ, ಇಲ್ಲ ಈ ರೈತ ಬಿಸಾಕಿರೋ ಕಸ ತಿಂತಾರೆ ಹೋಗಿ ಹೊಟ್ಟೆಗೆ ಇವರು ಸನಾತನಿಗಳು. ಹಂಗಾದರೆ ದಯವಿಟ್ಟು ರೈತ ಕುಟುಂಬದವರೇ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಹಿಂದೂಗಳಂತೂ ಅವ್ರು ಅಡ್ರೆಸ್ ಮಾಡಲಿಲ್ಲ, ಸನಾತನಿಗಳಂತಲೇ ಅಡ್ರೆಸ್ ಮಾಡಲಿಲ್ಲ.
ಈ ಶ್ಲೋಕಗಳು ನಾನು ನಿಮಗೆ ಸ್ಯಾಂಪಲ್ ಅಷ್ಟೇ ಕೊಟ್ಟಿರೋದು. ಇಡೀ ಮನುಸ್ಮೃತಿ 12 ಅಧ್ಯಾಯಗಳ ಎಲ್ಲ ಶ್ಲೋಕಗಳನ್ನು ಬಿಡಿಸಿ ನಿಮ್ಮ ಮುಂದೆ ಇಟ್ಟರೆ ಒಬ್ಬೊಬ್ಬರೂ ಹುಡುಕೊಂಡು ಹೋಗಿ ಹೊಡಿತೀರಾ ಅವ್ನು ಯಾವನು ಇದನ್ನು ಬರೆದವನು ಅಂತೇಳ್ಬಿಟ್ಟು. ಅದಕ್ಕೆ ಅಲ್ವೇನ್ರಿ ಅಂತ ಒಂದು ಏನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪಬ್ಲಿಕಲ್ಲಿ ಸುಟ್ಟಾಕಿದ್ದದನ್ನು. ಹಾಗಾದರೆ ತಿಳ್ಕೊಳ್ರಿ, ಸನಾತನಿಯ ಹಿಂದೂ ಕನಿಷ್ಠ ಮನುಷ್ಯರಾಗಿದ್ದೀರಾ ನೀವು ಅನ್ನೋದನ್ನೆಲ್ಲ ತಿಳ್ಕೊಳ್ರಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ನೋಡಿ, ಹಿಂದೂಯಿಸಮ್ ಅಂತ ಇವತ್ತು ಏನು 84% ಆಗೋಗ್ಬಿಟ್ಟಿದೆ ಇಂಡಿಯಾದಲ್ಲಿ. ಆ ಹಿಂದೂಯಿಸಮನ್ನು ಅಂಥದಕ್ಕೆ ಆರಿಜಿನ್ ಅಂತ ಹೋಗ್ಬಿಟ್ರೆ ಯಾವುದೇ ಗ್ರಂಥಗಳ ಆಧಾರಗಳಿಲ್ಲ, ಯಾವುದೇ ಒಂದು ಅದಕ್ಕೆ ತಕ್ಕದಾದಂಥ ಹಿಂದೂ ಎಂಬಂಥ ಶಬ್ದಗಳನ್ನು ಒಳಗೊಂಡ ಶ್ಲೋಕಗಳಿಲ್ಲ, ಹಿಂದೂ ಎಂಬಂಥ ಶಬ್ದಗಳನ್ನು ಒಳಗೊಂಡಂತಹ ಏನ್ರಿ ಮಂತ್ರಗಳಿಲ್ಲ, ಯಾವುದೂ ಇಲ್ಲ. ಇದು ಈಗ ಅಕ್ಯುಮುಲೇಟ್ ಆಗಿರೋಂಥ ಒಂದು ನೇಮ್. ಅಡೆ ಒಂದು 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 ಅವರು ಸನಾತನ ಅನ್ನೋಂಥದ್ದು ಒಂದೇ ಒಂದು ಸಣ್ಣ ದೇಶ ಸ್ಲೋಲಿ ಎಲ್ಲರ ಮೈಂಡ್ಗಳನ್ನು ಪಾಯ್ಸನ್ ಮಾಡಿ 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 ಜ್ಯೋತಿಷ್ಯ ಅಂತೇಳಿ ಎದುರಿಸಿ, ನರಕ ಅಂತೇಳಿ ಎದುರಿಸಿ, ಪಿತೃಪಕ್ಷದಲ್ಲಿ ಸತ್ತವ್ರಿಗೆ ಇದಿಡಬೇಕು ಅಂತ ಎದುರಿಸಿ, ಹೀಗೆಲ್ಲ ಮಾಡಿ 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 ಕೊನೆಗೆ 84% ಜನಗಳನ್ನು ಅವರು ಕನ್ವರ್ಟ್ ಮಾಡಿದ್ದಾರೆ ಹಿಂದೂಯಿಸಮ್ ಅನ್ನುವಂಥ ಒಂದು ಇಲ್ಲದೇ ಇರೋ ರಿಲಿಜಿಯನ್ನಾಗಿ. ಇಮ್ಯಾಜಿನ್ ಮಾಡಿ, ಈ ರಿಲಿಜಿಯನ್ ಇರಲೇ ಇಲ್ಲ ಒಂದಾನೊಂದು ಕಾಲದಲ್ಲಿ. ಬರೀ ಸನಾತನ ಅಂತ ಬಿಟ್ಟರೆ ಇಲ್ಲಿದ್ದಂಥ ದ್ರಾವಿಡರ ಆರಾಧನಾ ಪದ್ಧತಿಗಳೇ ಬೇರೆ. ಅದಕ್ಕೂ ಹಿಂದೂ ಅನ್ನೋ ಶಬ್ದಕ್ಕೂ ಸಂಬಂಧಗಳು ಇರಲಿಲ್ಲ. ಇದರ ದಾಖಲೆಗಳನ್ನು ತೋರಿಸಿದ್ರೆ ನೋಡೋಣ. ಹಾಗಾದರೆ ಈ ಒಂದು ಕ್ರಿಶ್ಚಿಯಾನಿಟಿ ಅನ್ನೋಂಥದ್ದು ಏನು 1.87% ಇದೆಯೋ ಇಟ್ಕೊಳ್ಳಿ, 2% ಇದೆ, 3% ಇದೆ ಅಂದರೂ ಕೂಡ ಇನ್ಕ್ರೀಸ್ ಆಗ್ತಾ ಇಲ್ಲ. ಅದು ಬೈ ಚಾನ್ಸ್ ಇನ್ಕ್ರೀಸ್ ಆಗಿ ಇಸ್ಲಾಮು, ಕ್ರಿಶ್ಚಿಯನ್ನು, ಜೈನ ಅಂತ ಕನ್ವರ್ಟ್ ಆಗ್ತಾ ಇದ್ದಾರೆ. ಯಾರು ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತಂದರೆ ತಿಳ್ಕೊಳ್ಳಿ. ಲಾಸ್ಟಲ್ಲಿ ವಿಡಿಯೋ ಮುಗಿಸೋದ್ರೊಳಗಡೆ ನೀವು ಯಾರನ್ನು ಅತ್ಯಂತ ನೀಚರು, ಕನಿಷ್ಠರು, ಬೆರಕೆಯಲ್ಲಿ ಹುಟ್ಟಿದವರು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿರ್ತೀರೋ ಅವರುಗಳಿಗೆ ಎಷ್ಟೇ ಮನುಷ್ಯ ಸಹಿಸ್ಕೊಳ್ಳೋಕ್ಕಾಗುತ್ತೆ? ಸ್ವಾಭಿಮಾನವನ್ನು ತುಳಿದ್ರೆ, ನಮ್ಮ ಕೊಳಾಯಲ್ಲಿ ನೀರು ಇಳ್ಕೊಂಬೇಡ ನೀನು, ನಮ್ಮ ಮನೆ ಮುಂದೆ ಓಡಾಡಬೇಡ ನೀನು, ಬ್ರಾಹ್ಮಣ ಬರ್ತಾಯಿದ್ರೆ ರಸ್ತೆಯಲ್ಲಿ ಅಡ್ಡ ನಿಂತ್ಕೊಂಬೇಡ ನೀನು, ನಮ್ಮ ಚಿತ್ರಗಳಲ್ಲಿ ಮದುವೆ ಮಾಡ್ಕೊಬೇಡ, ನಮ್ಮ ಹೋಟ್ಲಲ್ಲಿ ಊಟ ಮಾಡಬೇಡ, ನಮ್ಮ ಶೇವಿಂಗ್ ಶಾಪಲ್ಲಿ ನೀನು ಕಟಿಂಗ್ ಮಾಡಿಸ್ಕೊಬೇಡ ಅಂತೆಲ್ಲ ರೀತಿ ಅಂದ್ಬಿಟ್ರೆ ನೀವು ನಾಯಿ ಬಂದರೂ ಸುಮ್ಮನೆ ಇರ್ತೀರ. ಇವ್ರು ಬಂದರೆ ಅಷ್ಟು ನೀಚವಾಗಿ ನೋಡುವಾಗ ಅವ್ರು ಏನು ರೀ ಮಾಡ್ತಾರೆ? ಅವ್ರಿಗೆ ಯಾವ ಒಂದು ಮನುಷ್ಯ ಬಾರಪ್ಪ ನೀನು ನನ್ನ ಒಡ ಹುಟ್ಟಿದವನು ಕಣಯ್ಯ, ನನ್ನಂತೆ ನೀನು ಮನುಷ್ಯ ಕಣಯ್ಯ ಅಂತ ಯಾರು ಕರೀತಾನೋ ಅವನ ಒಂದು ಮತಕ್ಕೆ ಹೋಗ್ಬಿಡ್ತಾರೆ ಅವರು. ಅವನ ಮತವನ್ನೆಲ್ಲ ನೋಡ್ತಾ ಇರೋದು, ಅವನಲ್ಲಿರೋ ಮನುಷ್ಯತ್ವವನ್ನು ನೋಡ್ತಾ ಇರೋದು. ಆ ಮನುಷ್ಯತ್ವವೇ ಇಲ್ಲದಿರುವಂಥ ಮತವಾಗಿ ಇಷ್ಟು ವರ್ಷಗಳು ನೀವಿರೋದಕ್ಕೆ ಈ ಉತ್ತರಾಖಂಡ ಸ್ಟೇಟ್ನಲ್ಲಿರೋಂಥ ಆ ಜನಗಳು ನಾಚಿಕೆ ಪಡಬೇಕು ಅವರು. ಹಾಗಾಗಿ ಕೇವಲ 4% ಆರ್ಯವರ್ತದ ನಿವಾಸಿಗಳು ಬಂದು ಇಡೀ ದೇಶವನ್ನೇ ಮೂಢನಂಬಿಕೆಗಳ ಮತಕ್ಕೆ ಸಂಪೂರ್ಣ ಮತಾಂತರಗೊಳಿಸಿದ್ದಾರೆ. ಆದರೆ ಆ ಕಾಲಕ್ಕೆ ಚಾರ್ವಾಕ ಅನ್ನುವಂಥ ಒಬ್ಬ ಋಷಿ ಎದ್ದು ಖಂಡಿಸಿದ್ರು. ಅದನ್ನು ತಪ್ಪು ಕಂಡ್ರು ನೀವು ಮಾಡ್ತಾ ಇರೋದು. ಅವ್ರ ಕಾಲದಲ್ಲಿ ಬುದ್ಧ ಅಂತನ್ನುವಂಥವ್ರು ಎದ್ದು ಖಂಡಿಸಿದ್ರು. ಅವ್ರ ಮಾತನ್ನು ಕೇಳಲಿಲ್ಲ. ಆತನ ದೇಶನೇ ಬಿಟ್ಟು ಓಡಿಸ್ಬಿಟ್ರು ಬುದ್ಧನನ್ನು. ನಮ್ಮ ದೇಶದವನಾತ ವಿಶ್ವದಲ್ಲಿ ಒಂದು ಮಹಾನ್ ಬುದ್ಧಿಶಾಲಿಯಾಗಿದ್ದಂಥವ್ರು ನಮ್ಮ ದೇಶ ಬಿಟ್ಟು ಓಡಿಸ್ಬಿಟ್ರು. ಬಸವಣ್ಣನಂತೂ ಬಿಡ್ರಿ, ಅದು ನಿಮಗೆ ಗೊತ್ತಿದೆ. ಯಾಕಂದರೆ ಕರ್ನಾಟಕದಲ್ಲಿ ಬಸವಣ್ಣನಿಗೆ ಕೊಟ್ಟಂಥ ಎಷ್ಟು ಹಿಂಸೆ ಕೊಟ್ಟರು, ಎಷ್ಟು ಟಾರ್ಚರ್ ಮಾಡಿದ್ರು, ಬಸವ ಶರಣರಿಗೆ ಎಷ್ಟು ಅವರು ಹಿಂಸೆ ಕೊಟ್ಟರು ಅನ್ನೋಂಥದ್ದು ನಮಗೆ ಜಗಜ್ಜಾಹೀರು. ಇನ್ನು ಅಂಬೇಡ್ಕರ್ ಇನ್ನಿತರೆ ಬುದ್ಧಿಜೀವಿಗಳು ಎಷ್ಟೇ ಪ್ರಯತ್ನ ಪಟ್ಟರು, ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್ಖರು ಪ್ರಯತ್ನಿಸಿದ್ರು, ಕನಿಷ್ಠ 15% ಮಾತ್ರ ಏನ್ರಿ ಆಚೆ ಇದ್ದಾರೆ. ಆದರೆ ಬೆಳಕಿಗೆ ಬಾರದೆ ಪ್ರತಿಶತ 84% ಜನರು ಸ್ವಾಭಿಮಾನವಿಲ್ಲದೆ ಬ್ರಾಹ್ಮಣತ್ವಕ್ಕೆ ಗುಲಾಮರಾಗಿ ಒಂದು ವಿನಾಕಾರಣ ಅಕ್ಯುಮುಲೇಟ್ ಆಗಿರೋ ಒಂದು ಹೆಸರಿಟ್ಕೊಂಡು ಹಿಂದೂಗಳು ಅಂತೇಳಿ ಇವತ್ತು ಬೇರೆ ಧರ್ಮಗಳ ಎಲ್ಲ ಸಮಾಧಾನವನ್ನು ಹಾಳು ಮಾಡ್ತಾಯಿದ್ದಾರೆ. ಪ್ರೀತಿಯ ಸ್ನೇಹಿತರೆ, ದಯವಿಟ್ಟು ನೀವು ಸಾವಿರಾರು ವರ್ಷದಿಂದ ಸತ್ಯಾನೃತ ಸಾಹಿತ್ಯಕ್ಕೆ ಮರಳಾಗಿದ್ದೀರಾ. ಸತ್ಯಾನೃತ ಅಂದರೆ ಸುಳ್ಳು ಮತ್ತು ಸತ್ಯಗಳು. ಆ ಸಾಹಿತ್ಯಕ್ಕೆ ಮರಳಾಗಿದ್ದೀರಾ. ಸಾಹಿತ್ಯ ಬರೆದಾತನು ಕಾವ್ಯಗಳನ್ನಾಗಿ ಬರೆದಿದ್ದು ಅಷ್ಟೇ. ಒಂದು ನಾಟಕಗಳನ್ನು ಪ್ರದರ್ಶನ ಮಾಡಿ ಸಮಾಜದಲ್ಲಿ ಆತನಿಗೆ ಏನು ಇಷ್ಟ ಇತ್ತೋ ಆ ರೀತಿ ಸಮಾಜವನ್ನು ಪರಿವರ್ತಿಸೋದಕ್ಕೆ ಒಬ್ಬ ಕವಿಯಾಗಿ ವೇದವ್ಯಾಸರು ಮಾಡಿದಂಥ ಪ್ರಯತ್ನ ಇದೆ ಅಷ್ಟೇ. ಆ ಕಾವ್ಯಗಳನ್ನು, ಕಾದಂಬರಿಗಳನ್ನು ಎಲ್ಲ ನಿಜ ಅಂತೇಳಿ ನಿಮ್ಮ ತಲೆಗಳಿಗೆ ವಿಷದ ಬೀಜ ಬಿತ್ತಿದ್ದು ಆ ದೇಶದ ಬ್ರಾಹ್ಮಣರು. ಮೈಗಳ್ಳತನವನ್ನು ಏನು ಅವರು ಇಟ್ಕೊಂಡು ಬೇರೆ ಎಲ್ಲರನ್ನೂ ತಮ್ಮ ಅಧೀನ ಮಾಡ್ಕೊಳ್ಳೋದಕ್ಕೆ ಅವರಿಟ್ಟಂಥದ್ದು. ಸೊ ನಿಮ್ಮ ಜೀವನದ 10 ಸಮಸ್ಯೆಗಳ ನಡುವೆ ವಿಚಾರ ವಿಮರ್ಶೆಗೆ ನಿಮಗೆ ಸಮಯ ದೊರಕದೇ ಇರಬಹುದು. ಆದರೆ ವಿಚಾರವಾದಿಗಳಾಗಿ ಇತರ ವಿಷಯಗಳಿಗಾಗಿ ರೂಪಾಂತರಗೊಂಡು ಹೋಗುವವರನ್ನು ವಿನಾಕಾರಣ ದ್ವೇಷಿಸಬೇಡ್ರಿ. ಮತಾಂತರವಂತ ಬೊಬ್ಬೆ ಇಡಬೇಡ್ರಿ. ನಿಮಗೆ ಆ ಧೈರ್ಯ ಇಲ್ಲ, ವಿಚಾರವಂತಿಕೆಯ ಪ್ರಜ್ಞೆ ಇಲ್ಲದಕ್ಕೆ ನೀವು ಪಶ್ಚಾತ್ತಾಪ ಪಡ್ರಿ. ಅಥವಾ ಇಲ್ಲ ಅಂದರೆ ನಿಮ್ಮಷ್ಟಕ್ಕೆ ನೀವು ಇರ್ರಿ. ಆದರೆ ನಿಮ್ಮ ಹತ್ರ ತುಳಿತಕ್ಕೊಳಗಾಗಿ, ಶೋಷಣೆಗೊಳಗಾಗಿ, ದಮನಕ್ಕೊಳಗಾಗಿ ಇನ್ನೊಂದು ಯಾವುದೋ ಗೌರವಿಸುವಂಥ ಒಂದು ಮತಕ್ಕೆ ಹೋಗೋಣವನ್ನು ನೀವು ತುಳಿಬೇಡ್ರಿ. ಇದು ಮನುಷ್ಯತ್ವಕ್ಕೆ ಒಂದು ದೊಡ್ಡ ಕಳಂಕ ಬಂದಂಗೆ ಇರುತ್ತೆ ನೀವು ಮಾಡೋಂಥ ಕೆಲಸಗಳು. ಸೊ ದಯವಿಟ್ಟು ಬೈ ಚಾನ್ಸ್ ಯಾರಿಗಾದ್ರೂ ಇಲ್ಲ ನಾನೇನೋ ಇದು ತಪ್ಪಾಗಿದೆ ಮಾಹಿತಿ, ಇದು ಕರೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿರಿ. ನಾವು ಅಲ್ಲಿ ಕೂತ್ಕೊಂಡು ಏನು ಮಾಡೋಣ, ಸಂವಾದಕ್ಕೆ ಕೂತ್ಕೊಳ್ಳೋಣ.
ನಾವು ಒಂದು ಸಮಾಧಾನವಾಗಿ ಒಂದು ಹೆಲ್ದಿ ಡಿಸ್ಕಷನ್ ಮಾಡೋದಕ್ಕೆ ನಿಮಗೆ ಆ್ಯಕ್ಚುಲಿ ಗೊತ್ತಿರಬಹುದು ಪುರಾಣಗಳು ಮತ್ತು ಈ ಸ್ಮೃತಿಗಳು, ವೇದಗಳು ಮತ್ತು ಭಗವದ್ಗೀತೆಗಳು ನೀವು ಬರೀ 5 ಅಂತಂದು ನಾನು ಈ ವಿಡಿಯೋದ ಬಿಗಿನಿಂಗಲ್ಲಿ ಹೇಳಿದ್ದೆ. ಆ್ಯಕ್ಚುಲಿ ಕಂಪ್ಲೀಟ್ ಭಗವದ್ಗೀತೆಗಳಂದ್ರೂ ಕೂಡ 18 ಇರೋದು. 18 ಭಗವದ್ಗೀತೆಗಳಿದ್ದಾವೆ, 18 ಸ್ಮೃತಿಗಳಿದ್ದಾವೆ, 18 ಏನ್ರಿ ನಿಮಗೆ ಪುರಾಣಗಳಿದ್ದಾವೆ, ಮಹಾಪುರಾಣಗಳು 18 ಇದ್ದಾವೆ, 108 ಉಪನಿಷತ್ತುಗಳಿದ್ದಾವೆ. ಸಣ್ಣ ಸಣ್ಣ ಉಪನಿಷತ್ತುಗಳೆಲ್ಲ ತಗೊಂಡು 108 ಇದ್ದಾವೆ. ಆದರೆ 11 ಉಪನಿಷತ್ತುಗಳು ಅಫಿಷಿಯಲ್ ಆಗಿ ದೊಡ್ಡದಾಗಿ ಇದು ಮಾಡಿದ್ದಾರೆ. ಬಟ್ ಇದೆಲ್ಲಕ್ಕೂ ಮೂಲ ನಿಮಗೆ ವೇದಗಳು ಅಂತ ಹೋಗ್ತೀವಿ. ಸೊ ಈ ವೇದಗಳನ್ನು ಪುನಃ ಹೈಲೈಟ್ ಮಾಡೋದಕ್ಕಿರೋಂಥದ್ದು ಭಗವದ್ಗೀತೆ. ಅದು ಒಬ್ಬ ಮನುಷ್ಯನ ಒಂದು ಕುಟುಂಬದ ಜೀವನ. ಅದು ಆ ಒಬ್ಬ ಮನುಷ್ಯನೇ ವೇದವ್ಯಾಸನ ಇಡೀ ಏನ್ರಿ ಮಹಾಭಾರತದ ಕರ್ತೃವಾಗಿ ತನ್ನ ಕುಟುಂಬದಲ್ಲಿ ನಡೆದಂಥ ವಿಷಯಗಳನ್ನು ಬರೆದಿದ್ದೀನಿ ಅಂತೇಳಿ ಒಂದು ಕಾದಂಬರಿ ರಚನೆ ಮಾಡ್ದ. ಇದೆಲ್ಲವನ್ನು ದಯವಿಟ್ಟು ಯೋಚನೆ ಮಾಡಿದೆ, ಸುಮ್ಮನೆ ವಿನಾಕಾರಣ ಎಲ್ಲೂ ತರ್ಕಕ್ಕೆ ಇಳಿಯೋಕೆ ಹೋಗ್ಬಿಡ್ರಿ. ಯಾಕಂದರೆ ನಿಮ್ಮ ಹತ್ರ ಕಂಟೆಂಟ್ ಇರಲ್ಲ, ವಿಷಯ ಇರಲ್ಲ. ನೀವು ನ್ಯಾಯಾಲಯಗಳಿಗಾಗಲಿ, ಮಾಧ್ಯಮಗಳಿಗಾಗಲಿ, ಅಥವಾ ಒಂದು ನ್ಯೂಸ್ ಇದಕ್ಕಾಗಲಿ ಎಲ್ಲಿ ಬೇಕಾದರೂ ಕರೆದೇ ಬಂದು ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ. ಉದ್ದೇಶ ಇಷ್ಟೇ, ನಮ್ಮ ಸಮಾಜವನ್ನು ಸಮಾಧಾನದಲ್ಲಿ, ಶಾಂತಿಯಲ್ಲಿ ಕಾಪಾಡಲಿಕ್ಕೋಸ್ಕರವಾಗಿ ಇದೊಂದು ಸಣ್ಣ ಪ್ರಯತ್ನ, ಅತ್ಯಂತ ಸಣ್ಣ ಪ್ರಯತ್ನ. ಇಂತಿಂಥ ಮಹಾಶಯರುಗಳು ಮಾಡಿರೋಂಥ ಪ್ರಯತ್ನವನ್ನು ನಾನು ಪ್ರತಿಬಿಂಬಿಸ್ತಾ ಇದ್ದೀನಿ, ಕನ್ನಡಿ ಹಿಡಿತಾ ಇದ್ದೀನಿ. ಬಿಟ್ಟರೆ ನಾನು ಮಾಡಿರೋಂಥದ್ದು ಇಲ್ಲಿ ಏನೂ ಇಲ್ಲ, 0%. ಎಲ್ಲವೂ ಕೂಡ ಈ ಮಹಾಶಯರು ಮಾಡಿಟ್ಟಿರೋಂಥದ್ದು. ಹಾಗಾದರೆ ದಯವಿಟ್ಟು ಅವರೆಲ್ಲರ ಗ್ರಂಥಗಳನ್ನ ಓದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟು ಹೊತ್ತು ಶ್ರದ್ಧೆಯಿಂದ ವೀಕ್ಷಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸಾಧ್ಯವಾದಷ್ಟು ಸಮಾಜದ ಸಮಾಧಾನಕ್ಕಾಗಿ ದುಡಿಯೋಣ ಅಂತ ಎಲ್ಲರಿಗೂ ನಿಮಗೆ ಮನವಿ ಮಾಡ್ತಾ, ಧಾರ್ಮಿಕ ಅನ್ನುವಂಥದ್ದು ಅದನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡಿಬಿಡಿ. ಆಧ್ಯಾತ್ಮಿಕ ಅನ್ನೋಂಥದ್ದಕ್ಕೆ ಬಿಟ್ಬಿಡಿ. ಅದನ್ನು ಪ್ರತಿಯೊಬ್ಬನ ಭಕ್ತಿ ಅನ್ನೋವಂಥದ್ದು ಅವನವನ ಮನಸ್ಸಿಗೆ ಬಿಟ್ಟಿದ್ದು. ಆರಿಸ್ಕೊಳ್ಳೋಂಥ ಸ್ವಾತಂತ್ರ್ಯ ಇದೆ ಅಂತ ಸಂವಿಧಾನ ಹೇಳಿದ್ಮೇಲೆ ಮುಗೀತು. ಆ ರೀತಿಯಲ್ಲಿ ಎಲ್ಲರ ಸ್ವಾತಂತ್ರ್ಯವನ್ನು ಎಲ್ಲರೂ ಗೌರವಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪುನಃ ಮತ್ತೊಂದು ವಿಡಿಯೋ ಜೊತೆಯಲ್ಲಿ ನಿಮ್ಮ ಮುಂದೆ ಬರೋವರೆಗೂ ವಿಡಿಯೋಗಳನ್ನು, ನನ್ನ ಚಾನಲ್ನ ಇತರ ವಿಡಿಯೋಗಳನ್ನು ನಿಮ್ಗೆ ಇಷ್ಟವಾದಲ್ಲಿ ವೀಕ್ಷಿಸ್ರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.